ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮಪೂಜ್ಯ ಪರ್ಯಾಯ ಶ್ರೀಪಾದರು ಸಂಕಲ್ಪಿಸಿರುವಂತಹ ನಿರಂತರ ಜ್ಞಾನಯಜ್ಞದಲ್ಲಿ ಶ್ರೀಮದ್ ಭಾಗವತ ಪ್ರವಚನದ ಮೂಲಕ ನಮ್ಮನ್ನೆಲ್ಲ ಅನುಗ್ರಹಿಸಲು ಬಂದಿರುವಂತಹ ಪರಮಪೂಜ್ಯ ಅದಮಾರು ಶ್ರೀಪಾದರಿಗೆ ಪರ್ಯಾಯ ಶ್ರೀ ಸೋದೆ ವಾದಿರಾಜ ಮಠದ ಪರವಾಗಿ ಸಾಷ್ಟಾಂಗ ಪ್ರಣಾಮಪೂರ್ವಕ ಸ್ವಾಗತವನ್ನು ವಹಿಸ್ತಾ, ಶ್ರೋತೃಂದಕ್ಕೂ ಸ್ವಾಗತವನ್ನು ವಹಿಸ್ತಾ ಶ್ರೀಪಾದಂಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ತಮ್ಮ ಪ್ರವಚನದ ಮೂಲಕ ನಮ್ಮನ್ನೆಲ್ಲ ಅನುಗ್ರಹಿಸಬೇಕು ಅಂತ ಕೇಳ್ಕೊಳ್ತೇನೆ. ಭಕ್ತಿಯ ಸ್ತುತ್ಯ ವಿರಕ್ತಿಯ ಭಜದಮಲಜನ ಔನ್ನತ್ಯಭೂತ್ಯರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತ ಔದ್ಧತ್ಯಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇತಹರ್ತ್ರೇ ಹಯಮುಖಹರಯೇ ಅಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೇಚಿದಸ್ಮನ್ ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುಃ ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದ್ವಾದಶಾಪಿತವರ್ಷಾಣಿ ಮಂದೋಹಂ ಯೇನ ಪಾಠಿತಃ ತಸ್ಮೈ ವಿದ್ಯಾದಿಮಾನ್ಯಾಯ ನಮಸ್ತೆ ಶಾಂತರೂಪಿಣೆ. ಶ್ರೀ ಗುರುಭ್ಯೋ ನಮಃ. ಜನ್ಮ ಆದ್ಯಸ್ಯ ಯತಃ ಅನ್ವಯಾತ್ ಇತರತಃ ಚ ಅರ್ಥೇಷು ಅಭಿಜ್ಞಃ ಸ್ವರಾಟ್ ತೇನೇ ಬ್ರಹ್ಮಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋವಾರಿ ಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗಃ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ಜಯ ಜಯ ಜಹಿ ಅಜಿತ ದೋಷಗೃಹೀತ ಗುಣಾಂ. ವೇದಗಳು ಪ್ರಾರ್ಥನೆ ಮಾಡಲಿಕ್ಕೆ ತೊಡಗಿದ್ದಾವೆ. ಭಗವಂತನನ್ನು ಎಬ್ಬಿಸುವ ಹಂತದಲ್ಲಿ ವೇದಾಭಿಮಾನಿ ದೇವತೆಗಳು ಇದ್ದಾರೆ. ಹೇ ಅಜಿತ, ಎಲ್ಲೋ ಸೋಲು ಇಲ್ಲದವನೇ, ಜಯ ಜಯ, ನೀನು ಯಾವಾಗಲೂ ಜಯಶಾಲಿ ಎನ್ನುವುದನ್ನು ನನಗೆ ತಿಳಿಸಿಕೊಡು. ಆ ಗುಣ, ಜಯಶಾಲಿತ್ವ ಎನ್ನುವ ಗುಣ ನನಗೆ ಸ್ಪಷ್ಟವಾಗಿ ತೋರುವಂತೆ ಮಾಡು. ಜಯ ಜಯ ಅಜಿತ, ಏನು? ಜಹಿ, ಕೊಲ್ಲು, ಸಂಹಾರ ಮಾಡು. ಯಾರನ್ನು? ಪ್ರಕೃತಿಯನ್ನು. ಎಂಥವಳು? ದೋಷಗೃಹೀತ ಗುಣಾಂ, ಇದ್ದ ಗುಣಗಳನ್ನು ಉಣ್ಲಿಕ್ಕೆ ಬಿಡದೆ ಇರತಕ್ಕಂತಹ ಆ ಪ್ರಕೃತಿಯನ್ನು. ನನ್ನದೇ ಗುಣಗಳು, ನನ್ನ ಸ್ವರೂಪದಲ್ಲಿ ಇರತಕ್ಕಂತಹ ಗುಣಗಳು. ಇದು ನಮ್ಮ ಬಾಯಿಯಿಂದ ವೇದ ದೇವರನ್ನು ಹೊಗಳ್ತಾ ಉಂಟು. ನಮ್ಗೆ ಹೊಗಳಲಿಕ್ಕೆ ಬರೋಲ್ಲ, ನಮ್ಗೆ ಹೊಗಳಲಿಕ್ಕೆ ಗೊತ್ತಿಲ್ಲ. ದೇವರನ್ನು ಹೇಗೆ ಹೊಗಳಬೇಕು ಅಂತ ಗೊತ್ತು, ಈಶನನ್ನು ಹೇಗೆ ಹೊಗಳಬೇಕು ಅಂತ ಗೊತ್ತಿಲ್ಲ, ದಾಸನನ್ನು ಹೇಗೆ ಹೊಗಳಬೇಕು ಅಂತ ಗೊತ್ತು. ದಾಸನಂತಂದ್ರೆ ಲೋಕದ ಜೀವರನ್ನು ಹೇಗೆ ಹೊಗಳಬೇಕು ಅಂತ ಗೊತ್ತು, ದೇವನನ್ನು ಹೇಗೆ ಹೊಗಳಬೇಕು ಅಂತ ಗೊತ್ತಿಲ್ಲ. ಆ ದೇವನನ್ನು ಈ ರೀತಿ ಹೊಗಳಬೇಕು ಅಂತ ವೇದಗಳು ನಮಗೆ ತಿಳಿಸಿಕೊಡ್ತಾ ಇದ್ದಾವೆ. ನನ್ನ ಸ್ವಂತವಾಗಿರತಕ್ಕಂತಹ ಗುಣಗಳು, ಜ್ಞಾನ ಆನಂದಾದಿ ಗುಣಗಳು ಜೀವನ ಸ್ವಂತ, ಜೀವನ ಸ್ವರೂಪದಲ್ಲಿ ಉಂಟು. ನನ್ನ ಗುಣಗಳನ್ನೇ ಉಣ್ಲಿಕ್ಕೆ, ನನಗೆ ಉಣ್ಲಿಕ್ಕೆ ಬಿಡ್ತಾ ಇಲ್ಲ ಆ ಪ್ರಕೃತಿ.
ದೋಷದಿಂದಾಗಿ ನನ್ನ ಗುಣಗಳನ್ನು ಅವಳು ತನ್ನ ಕೈಗೆ ತೆಗೆದುಕೊಂಡಿದ್ದಾಳೆ. ಅಂತಹ ಪ್ರಕೃತಿಯನ್ನು ಜಹಿ ಅಂತ ಇಷ್ಟು ಪ್ರಾರ್ಥನೆ ಮಾಡುವುದನ್ನು ನಿನ್ನೆ ದಿವಸ ನೋಡಿದ್ದೆವು. ಅಲ್ಲ, ಪ್ರಕೃತಿ ಅಂತಂದ್ರೆ ಲಕ್ಷ್ಮಿ, ಅವಳನ್ನು ಕೊಲ್ಲೋದು ಅಂತ ಪ್ರಶ್ನೆ ಬಂದಾಗ ಆಚಾರ್ಯ ಮಧ್ವರು ಎಲ್ಲೋ ವೇದವ್ಯಾಸದೇವರು ಬೇರೆ ಕಡೆ ಹೇಳಿರತಕ್ಕಂಥ ಪ್ರಕೃತಿಗಳನ್ನೆಲ್ಲ ಎಳ್ಕೊಂಡು ಇಲ್ಲಿ ಇಡ್ತಾರೆ. ಎಷ್ಟು ರೀತಿಯ ಪ್ರಕೃತಿಗಳು ಅಂತ ಇದ್ದಾರೆ ಎನ್ನುವುದನ್ನು ಇಲ್ಲಿ ತಂದು ಇಡ್ತಾರೆ. ಎಷ್ಟು ರೀತಿಯ ಪ್ರಕೃತಿಗಳು ನಿನ್ನೆ ನೋಡಿಕೊಂಡು ಬಂದೆವಲ್ಲ. ಲಕ್ಷ್ಮಿ ಮೊದಲಿನ ಪ್ರಕೃತಿ, ಅದರ ಕೆಳಕ್ಕೆ ಬಂದಾಗ ತಾರತಮ್ಯದಲ್ಲಿ ಹೇಗೆ ಯಾವ ದೇವತಾ ಸ್ತ್ರೀಯರೆಲ್ಲ ಕೆಳಗೆ ಬರ್ತಾರೋ ಅವರೆಲ್ಲ ಪ್ರಕೃತಿಗಳೇ. ಲಕ್ಷ್ಮಿಯನ್ನು ಕರೆಯುವುದು ಪರ ಪ್ರಕೃತಿ, ಇತರ ದೇವತಾ ಸ್ತ್ರೀಯರನ್ನು ಕರೆಯುವುದು ಅವರ ಪ್ರಕೃತಿ, ಅಪರ ಪ್ರಕೃತಿಗಳು, ಕೆಳಗಿನ ಪ್ರಕೃತಿಗಳು ಅಂತ ಕರೆಯುವುದು. ಇಂತಹ ಇವರು ಶತ್ಯಾದಿಗಳೆಲ್ಲ, ಬ್ರಹ್ಮಾಣಿ ಆಚಾರ್ಯಾನಿ ಇವರೆಲ್ಲ ಇಂತಹ ಪ್ರಕೃತಿ. ಆದರೆ ಇನ್ನು 2 ಪ್ರಕೃತಿಗಳು ಇದ್ದಾವೆ. ಆ ಪ್ರಕೃತಿಗಳು ಏನದು? 2 ಪ್ರಕೃತಿಗಳನ್ನು ಒಂದೇ ಶಬ್ದದಿಂದ ಕರೆಯುವುದಾದ್ರೆ ದುಷ್ಟೇ, ಕೆಟ್ಟ ಪ್ರಕೃತಿಗಳು ಅಂತಾರೆ, ದುಷ್ಟೇ. ಅಥ ಅನ್ಯೇ ಪ್ರಕೃತಿ ದ್ವೇ ದುಷ್ಟೇ ನೃಷು ಪ್ರಾತಿಸ್ವಿಕಂ ಸ್ಥಿತೆ. ಪ್ರತಿಯೊಬ್ಬನಲ್ಲಿಯೂ ಕೂಡ 2 ರೀತಿಯಾಗಿರತಕ್ಕಂಥ ಪ್ರಕೃತಿ ತಾನು ಸೇರಿಕೊಂಡಿದ್ದಾಳೆ. ಪ್ರಕೃತಿ ಅಂದ್ರೆ ಪ್ರಕೃತಿ ಶಬ್ದದಿಂದ ಹೇಳಲ್ಪಡತಕ್ಕಂತಹ 2 ಸಾತ್ವಿಕ ಇತರ ಜೀವರು ಸೇರಿಕೊಂಡಿದ್ದಾರೆ. 3 ಜೀವರು, ಸಾತ್ವಿಕ ರಾಜಸ ತಾಮಸ ಅಂತ ತ್ರಿವಿಧ ಜೀವರು. ಅದರಲ್ಲಿ ಈ 2 ಪ್ರಕೃತಿ ಇದ್ದಾರಲ್ಲ, ಇವರನ್ನು ಒಂದೇ ಶಬ್ದದಿಂದ ಕರೆಯುವುದಂದ್ರೆ ದುಷ್ಟೇ ಅಂತಂದ್ರು. ಆ ದುಷ್ಟತನದಲ್ಲಿಯೂ ಕೂಡ ಚೂರು ವ್ಯತ್ಯಾಸ ಉಂಟು. ಅದಕ್ಕಿಂತ ಸಾತ್ವಿಕಕ್ಕಿಂತ ಇತರವಾದ 2 ಪ್ರಕೃತಿಗಳು, ಅಂದ್ರೆ ಒಂದು ರಾಜಸ ಪ್ರಕೃತಿ, ಇನ್ನೊಂದು ತಾಮಸ ಪ್ರಕೃತಿ ಪ್ರತಿಯೊಬ್ಬ ಜೀವನ ಜೊತೆಗೂ ಇದ್ದಾಳೆ. ಪ್ರಾತಿಸ್ವಿಕಂ ಸ್ಥಿತೆ. ಏನು ಕೆಲಸ, ಯಾಕಿದ್ದಾರೆ ಆ ಇಬ್ಬರು? ಯಾಕೆ ದುಷ್ಟರು ಅಂತ ಹೇಳ್ತೀರಿ, ಸಾತ್ವಿಕ ಜೀವನೊಟ್ಟಿಗೆ ಇದ್ದಾರೆ ಅಂತ ಹೇಳ್ತೀರಿ, ದುಷ್ಟರು ಅಂತ ಹೇಳ್ತೀರಿ, ಯಾಕಿದ್ದಾರೆ ಅಂದ್ರೆ ಅವರ ಕೆಲಸನೇ ಇಷ್ಟು. ಏನು, ಒಳ್ಳೆಯದನ್ನು ಏನಾದ್ರೂ ಇದ್ರೆ ಅದನ್ನು ತಡೆಯುವುದೇ ಅವರ ಕೆಲಸ. ಅದಕ್ಕೋಸ್ಕರನೇ ದೇವರು ನೀನು ಅವರಿಬ್ಬರನ್ನು ಅಲ್ಲಿ ಕೂಡಿಸಿದ್ದಿ. ವೇದಗಳು ಹೊಗಳ್ತಾ ಇರೋದು ದೇವರನ್ನು, ನೀನು ಕೂಡಿಸಿದ್ದಿ ಅವರನ್ನು. ಯಾವಾಗಿನಿಂದ ಕೂಡಿಸಿದ್ದೆ? ಅನಾದಿ ಕಾಲದಿಂದ ಕೂಡಿಸಿದ್ಯಾ. ನೀನು ಎಂದಿನಿಂದ ಇದ್ದೀಯೋ, ನಾನು ಎಂದಿನಿಂದ ಇದ್ದೇನೋ ಅಂದಿನಿಂದ ಇವರಿಬ್ಬರು ಜೊತೆಗೇನೆ ಇದ್ದಾರೆ. ಅವರ ಕೆಲಸ, ಒಬ್ಬಳು ಸ್ವಗುಣ ಆಚ್ಛಾದಿಕ, ಇನ್ನೊಬ್ಬಳು ಪರಮ ಆಚ್ಛಾದಿಕ ಅಂತ ಅವರಿಗಿಬ್ಬರಿಗೆ ಪ್ರತ್ಯೇಕ ಹೆಸರು ಕೊಡುವುದಾದ್ರೆ 2 ಪ್ರಕೃತಿಗಳಿಗೆ. ಒಬ್ಬಳು ಸ್ವಗುಣಾಚ್ಛಾದಿಕ, ಸ್ವಗುಣಾಚ್ಛಾದಿಕಾತು ಏಕ, ಪರಮಾಚ್ಛಾದಿಕ ಅಪರ. ಏನು ಸ್ವಗುಣಾಚ್ಛಾದಿಕ ಪರಮಾಚ್ಛಾದಿಕ ಅಂದ್ರೆ ಇವರ ಕೆಲಸ ಏನು? ನನ್ನಲ್ಲಿ ಉಂಟಲ್ಲ ಸ್ವರೂಪದಲ್ಲಿ, ಇದು ಯಾವಾಗಲೂ ಕೂಡ ವೇದ ಯಾರ ಬಗ್ಗೆ ದೇವರಲ್ಲಿ ಬೇಡುತ್ತೆ ಗೊತ್ತಾ? ಸಾತ್ವಿಕರ ಬಗ್ಗೆ ಬೇಡುತ್ತೆ. ತಾಮಸರು ರಾಜಸರ ಬಗ್ಗೆ ಬೇಡಲಿಕ್ಕೆ ವೇದ ಹೋಗೋ ಅಲ್ಲ. ಯಾಕೆ? ಬೇಡಿದ್ರು ಒಂದೇ, ಬೇಡದಿದ್ರು ಒಂದೇ ಅಂತ ವೇದಕ್ಕೆ ಗೊತ್ತು. ಯಾರ ಬಗ್ಗೆ ಬೇಡಿದರೆ ಕೆಲಸ ಆಗುತ್ತೋ ಅವರ ಬಗ್ಗೆ ಬೇಡ್ತಾಳೆ. ಸಾತ್ವಿಕರು ತುಂಬಾ ನೊಂದುಕೊಂಡಿದ್ದಾರೆ ಸಂಸಾರದಲ್ಲಿ. ಆ ಸಾತ್ವಿಕರ ಬಗ್ಗೆ ದೇವರಲ್ಲಿ ಬೇಡಿದರೆ ಕೆಲಸ ಆಗುತ್ತೆ. ದೇವರ ಆ ಸಾತ್ವಿಕರನ್ನು ನೀ ನೊಂದುಕೊಳ್ಳುವಿಕೆಯಿಂದ ಬಿಡಿಸ್ತಾನೆ ಭಗವಂತ. ಅದಕ್ಕೋಸ್ಕರ ಬೇಡ್ತಾ ಇದ್ದಾಳೆ. ಏನು? ಸ್ವಗುಣಾಚ್ಛಾದಿಕ. ನಮ್ಮ ಸಾತ್ವಿಕರ ಸ್ವರೂಪದಲ್ಲಿ ಜ್ಞಾನ ಉಂಟಲ್ಲ, ಒಳ್ಳೆಯ ತಿಳಿಯಾದ ತಿಳುವಳಿಕೆ ಉಂಟಲ್ಲ, ಒಳ್ಳೆಯ ನೆಮ್ಮದಿ ಉಂಟಲ್ಲ, ಆನಂದ ಉಂಟಲ್ಲ. ಹಾಗಾದ್ರೆ ಸ್ವರೂಪದಲ್ಲಿ ಇರತಕ್ಕಂತಹ ಜ್ಞಾನ ಮತ್ತೆ ಆನಂದಗಳಿಗೆ ಆಚ್ಛಾದನೆ ಯಾರು ಮಾಡ್ತಾಳೋ ಆ ಪ್ರಕೃತಿಯ ಹೆಸರು ಸ್ವಗುಣ ಆಚ್ಛಾದಿಕ. ಸ್ವ ತನ್ನ, ನನ್ನದೇ ಆಗಿರತಕ್ಕಂತಹ ಅಂದ್ರೆ ಹಿಡಿತ ದೇವರಲ್ಲೇ ಉಂಟದು, ನನ್ನ ಸ್ವರೂಪದಲ್ಲಿ ಉಂಟು. ಸ್ವ ತನ್ನ ಗುಣಗಳು, ಜ್ಞಾನಾನಂದಾದಿ ಗುಣಗಳು, ಈ ಗುಣಗಳಿಗೆ ಆಚ್ಛಾದಕ. ಒಳಗೆ ಉಂಟು, ಉಣ್ಲಿಕ್ಕಾಗೋಲ್ಲ. ಒಳಗೆ ಉಂಟು, ಉಣ್ಲಿಕ್ಕಾಗೋಲ್ಲ. ತುಂಬ ಅಕ್ಕಿ ಉಂಟು, ಕೆಜಿಗೆ 1 ರೂಪಾಯಿ ಅಕ್ಕಿ ಅಲ್ಲ, 48 ರೂಪಾಯಿ ಅಕ್ಕಿ ಅಂತ ಅಕ್ಕಿ ಮನೆಯಲ್ಲಿ ಉಂಟು, ಉಂಬಲಿಕ್ಕಾಗೋಲ್ಲ. ಯಾಕೆ? ಸಕ್ಕರೆ ಕಾಯಿಲೆ ಅನ್ನತಕ್ಕಂಥ ದುಷ್ಟ ಪ್ರಕೃತಿ ತಡೆ ಒಡ್ಡಿದ್ದಾಳೆ. ಎಲ್ಲ ಹಾಗೆ ನೋಡ್ಲಿಕ್ಕೆ ಹೋದ್ರೆ ನಮ್ಗೆ 2 ಪ್ರಕೃತಿ ಅಲ್ಲ, ನಮ್ಗೆ 26 ಪ್ರಕೃತಿಗಳು.
ಯಾಕೆ ಸಕ್ಕರೆ ಕಾಯಿಲೆ ಅಂತ ಉಂಟು, ಮತ್ತೆಂಥದ್ದು ನಂಗೆ ಗೊತ್ತಿಲ್ಲ, ರಕ್ತದ ಒತ್ತಡ ಅಂತ ಉಂಟು. ಇದಕ್ಕೆಲ್ಲ ನಾವು ಇದೆಲ್ಲ ತಡೆ ಅಲ್ವೋ? ನಮಗೆ ಜೀವನದಲ್ಲಿ ನೆಮ್ಮದಿಯಲ್ಲಿರಲಿಕ್ಕೆ ಒಂದೊಂದು ರೀತಿಯ ನೆಮ್ಮದಿಗೆ ಒಂದೊಂದು ರೀತಿಯ ತಡೆ ಅಲ್ವೋ? ಇದೆಲ್ಲ ಒಳಗಿರತಕ್ಕಂಥ ತಡೆಗಳು. ಇನ್ನು ಹೊರಗಿರತಕ್ಕಂಥ ತಡೆಗಳು ಕೇಳುವುದೇ ಬೇಡ, ಅದು ತುಂಬ ಉಂಟು. ನಮ್ಮಲ್ಲಿರತಕ್ಕಂಥ ನೆಮ್ಮದಿ, ನಮ್ಮ ಮನೆಯಲ್ಲಿ ಕೂತು ನಮಗೆ ಊಟ ಮಾಡಲಿಕ್ಕೆ ಬಿಡದವರಿದ್ದಾರೆ, ಉಂಟಲ್ಲ. ಇದನ್ನು ಏನು ಅಂತ ಕರೆದ್ರು? ದುಷ್ಟ ಪ್ರಕೃತಿಗಳು ಅಂತ ಕರೆದ್ರು, ಕೆಟ್ಟ ಪ್ರಕೃತಿಗಳು ಅಂತ ಕರೆದ್ರು. ಸದ್ಯ ಈಗ ನಮ್ಮ ಸ್ವರೂಪದಲ್ಲಿ ಉಂಟು, ಅದನ್ನು ಉಣ್ಲಿಕ್ಕೆ ನಮಗೆ ಪ್ರತಿಬಂಧಕ ಇದೆ. ಯಾವುದು? ಜನ್ಮವೇ ಆರಂಭ ಅಲ್ವೋ? ಜಾಯತೆ ಅಸ್ತಿ ವರ್ಧತೆ ವಿಪರಿಣಮತೆ ಅಪಕ್ಷೀಯತೆ ನಶ್ಯತೆ. ಆರು ತೆರೆಯ ನೋಡಂಬಿಗ ಅದನ ನೀವರಿಸಿ ದಾಟಿಸೋ ಅಂಬಿಗ. ಅಂಬಿಗ ನಾನಿನ್ನ ನಂಬಿದೆ. ಇದು 6. ಇದೊಂದು 6 ರೀತಿಯ ದೋಷಗಳು. ಇನ್ನೊಂದು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅರಿಷಡ್ ವರ್ಗಗಳು. ಕೆಲವರೇನು ಹೇಳ್ತಾರೆ ಗೊತ್ತಾ? ಖುಷಿ ಆಗ್ಬೇಕು ಅಂತೇಳಿ ಅರಿಷಡ್ ವೈರಿಗಳು ಅಂತಂದು. ಮೊದಲನೇದ್ದು ಅರಿ ಅಂದ್ರೆ ಏನು, ಕೊನೆಯದ್ದು ವೈರಿ ಅಂದ್ರೆ ಏನು? ಒಬ್ರು ಯಾರು ನನ್ನ ಹತ್ರ ಹೇಳಿದ್ರು, ಸ್ವಾಮಿ ಅರಿಷಡ್ ವೈರಿಗಳನ್ನು ನಿಗ್ರಹ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಅಂತಂದ್ರು. ನಾನಂದೆ ಅರಿ ಅಂದ್ರೆ ಏನು, ವೈರಿ ಅಂದ್ರೆ ಏನು ಅಂತ ಕೇಳಿದೆ. ಆ ಮಹಾರಾಯ ತಕ್ಷಣ ಉತ್ತರ ಕೊಡಬೇಕಾ? ಅರಿ ಅಂದ್ರೆ ಅಕ್ಕಿಯಿಂದ ಎಲ್ಲ ಗ್ರಹಚಾರ. ಅಬ್ಬೋ, ಪ್ರಶ್ನೆಗೆ ಉತ್ತರ, ಪ್ರಶ್ನೆಗೆ ಅರಿಗಳು ಅಂತಂದ್ರು ವೈರಿಗಳು ಅಂತಂದ್ರು ಒಂದೇ ಅಲ್ವೋ? ಆದ್ರಿಂದ ಏನ್ ಹೇಳಬೇಕು? ಅರಿಷಡ್ ವರ್ಗ ಅಂತ ಹೇಳಬೇಕು ವಿನಃ ಅರಿಷಡ್ ವೈರಿಗಳು ಒಂದ ಷಡ್ ವೈರಿಗಳು ಅಂತ ಹೇಳೋಣ, ಇಲ್ಲ ಅರಿಷಟ್ ವರ್ಗಗಳು ಅಂತ ಹೇಳೋಣ ಅಲ್ವೋ? ಹಾಗಾದ್ರೆ ಒಳಗಿನ ಇದ್ದಾವಲ್ಲೋ ಕಾಮಾದಿಗಳು 6 ಜನ ಇದ್ದಾರಲ್ಲ. ಆಮೇಲೆ ಹೊರಗಿನಿಂದ ಜಾಯತೆ ಅಸ್ತಿ ವರ್ಧತೆ ವಿಪರಿಣಮತೆ ಅಪಕ್ಷೀಯತೆ ನಶ್ಯತೆ. ಅಪಕ್ಷೀಯತೆ ಅಂದ್ರೆ ಕುಗ್ಗುವುದು, ನಶ್ಯತೆ ಅಂದ್ರೆ ಸಾಯುವುದು. ಇದೊಂದು 6 ಉಂಟಲ್ಲ, ಅದೊಂದು 6 ಇದೊಂದು 6. ಈ 6ರ ಉಪಟಳ 12 ಸೇರಿ ನಮಗೆ ಏನಾಗಿದೆ ಅಂತಂದ್ರೆ ನಮ್ಮ ಊಟ ನಮಗೆ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಆದ್ರಿಂದ ಇಂತಹ ಪ್ರಕೃತಿಗೆ ಏನು ಹೆಸರು ಗೊತ್ತಾ? ಸ್ವ ಗುಣಕ್ಕೆ ಆಚ್ಛಾದನೆ ಮಾಡಿದವಳು, ನನ್ನ ಗುಣವನ್ನು ನಾನು ಉಣ್ಲಿಕ್ಕೆ ಅಡೆತಡೆ ಮಾಡಿದವಳು. ಆದ್ರಿಂದ ಆ ಪ್ರಕೃತಿಯ ಕೆಲಸ ಸ್ವಗುಣಾಚ್ಛಾದಿಕ. ಇನ್ನೊಬ್ಳಿದ್ದಾಳೆ, ಅವಳಿಗೆ ಅಕ್ಕನೋ ತಂಗಿಯೋ, ಅವಳ ಅಕ್ಕ. ಅವಳ ಹೆಸರೇನು ಗೊತ್ತಾ? ಅವಳಿಗೂ ಒಟ್ಟಿಗೆ ಹೆಸರು ಪ್ರಕೃತಿ ಅಂತಲೇ. ಆದ್ರೆ ಅವಳನ್ನು ಪ್ರತ್ಯೇಕವಾಗಿ ಕರೀದಾದ್ರೆ ಏನು ಕರಿಬೇಕು ಗೊತ್ತಾ? ಪರಮಾಚ್ಛಾದಿಕ. ಸ್ವಗುಣಾಚ್ಛಾದಿಕ, ಪರಮಾಚ್ಛಾದಿಕ. ಸ್ವಗುಣಾಚ್ಛಾದಿಕ, ಪರಗುಣ ಆಚ್ಛಾದಿಕ. ಇನ್ನು ಅದನ್ನು ಬಿಡಿಸಿ ಹೇಳಬೇಕು ಅಂತ ಆದ್ರೆ ನಾವು ಒಟ್ಟಿಗೆ ಹೇಳುವಾಗ ಪರಮಾಚ್ಛಾದಿಕ ಅಂತೇವೆ. ಸ್ವಗುಣಾಚ್ಛಾದಿಕ ಪರಮಾಚ್ಛಾದಿಕ ಅಂತ ಇಬ್ರು ಅಕ್ಕ ತಂಗಿಯರು ಎಲ್ಲಿದ್ದಾರೆ? ನಮ್ಮ ಮನೆಯಲ್ಲೇ ಇದ್ದಾರೆ. ಏನು ಕೆಲಸ? ನನಗೆ ಊಟಕ್ಕೂ ನನ್ನ ಮನೆಯ ಊಟವನ್ನು ಮಾಡ್ಲಿಕ್ಕೆ ಬಿಡೋಲ್ಲ, ಇನ್ನೊಬ್ಬರ ಮನೆಯ ಊಟವನ್ನು ಮಾಡ್ಲಿಕ್ಕೂ ಬಿಡೋಲ್ಲ. ನೀನು ಇಲ್ಲಿಯೂ ಊಟ ಮಾಡಬಾರ್ದು, ಆ ಮನೆಗೂ ಹೋಗಬಾರ್ದು. ಹಿಂದಿನ ಕಾಲದಲ್ಲಿ ಹೆಂಡತಿಯನ್ನು ಸತಾಯಿಸುವ ಕ್ರಮ, ಅದಕ್ಕೆ ಹಿಂದಿನ ಕಾಲದಲ್ಲಿ ಅಂತ ಹೇಳಿದ್ದು, ಈಗ ಇವನನ್ನು ಸತಾಯಿಸುವ ಕ್ರಮ. ಇಲ್ಲಿಯೂ ಊಟ ಮಾಡಬಾರ್ದು, ನೀನು ಅಲ್ಲಿಗೂ ಹೋಗಬಾರ್ದು, ಇಲ್ಲಿಯೂ ಊಟ ಮಾಡಬಾರ್ದು. ನಮ್ಮ ಸ್ವರೂಪಭೂತ ಗುಣಗಳನ್ನು ಊಟ ಮಾಡಲಿಕ್ಕೆ ಬಿಡುವುದಿಲ್ಲ ಒಬ್ಬಳು, ದೇವರ ಗುಣಗಳನ್ನು ಮೆಲುಕು ಹಾಕ್ತೇನೆ ಅಂತಂದ್ರೆ ಬಿಡುವುದಿಲ್ಲ ಮತ್ತೊಬ್ಬಳು. ಪರಮ ಆಚ್ಛಾದಿಕ, ಸ್ವಗುಣಾಚ್ಛಾದಿಕ, ಪರಮಾಚ್ಛಾದಿಕ. ಈ ಅಕ್ಕ ತಂಗಿಯರಿಗೆ ಪ್ರತ್ಯೇಕ ಹೆಸರು, ಒಟ್ಟಿಗೆ ಹೆಸರು ಇಬ್ಬರನ್ನು ಕೂಡ ಪ್ರಕೃತಿ ಅಂತ. ಕೆಟ್ಟವರಲ್ವೋ, ದುಷ್ಟರಲ್ವೋ? ಆದ್ರಿಂದ ವೇದವ್ಯಾಸದೇವರು ಎಲ್ಲೋ ಒಂದು ಮೂಲೆಯಲ್ಲಿ ಹೇಳಿದ್ದಾರೆ, ಪ್ರಾತಿಸ್ವಿಕಂ ದುಷ್ಟೇ ಸ್ಥಿತೆ ದ್ವೇ ಪ್ರಕೃತಿ. ಕೆಟ್ಟವರಾಗಿರತಕ್ಕಂಥ 2 ಪ್ರಕೃತಿಗಳು, ಸ್ವಗುಣಾಚ್ಛಾದಿಕ ಪರಮಾಚ್ಛಾದಿಕ. ನನ್ನ ಗುಣವನ್ನು ನಾನು ಉಣ್ತೇನೆ ಅಂತಂದ್ರೆ ಬಿಡ್ತಾ ಇಲ್ಲ, ದೇವರ ಗುಣಗಳನ್ನು ಮೆಲುಕು ಹಾಕಿಕೊಳ್ತೇನೆ ಅಂತಂದ್ರೆ ಬಿಡ್ತಾ. ದೇವರ ಗುಣ ಉಣ್ಣುವುದಲ್ಲ, ದೇವರ ಗುಣಗಳನ್ನು ಮೆಲುಕು ಹಾಕುವುದು, ನಮ್ಮ ಗುಣಗಳನ್ನು ಉಣ್ಣುವುದು. ದೇವರ ಗುಣಗಳನ್ನು ಉಣ್ಲಿಕ್ಕೆ ತಾಕತ್ತು ನಮಗಿಲ್ಲ, ನಾವು ದೇವರ ಗುಣಗಳನ್ನು ಮೆಲುಕು ಹಾಕಬಹುದು. ಅವ ಹೀಗೆ ಊಟ ಏನಪ್ಪ, ಪ್ರತಿಯೊಂದನ್ನು ಕೂಡ ಉದಾಹರಣೆ ಮೂಲಕವೇ ತಿಳಿಸಿಕೊಡಬೇಕು ಅಂತಂದ್ರೆ ಬೇಜಾರ. ಅದು ಕೂಡ ಊಟದ ಉದಾಹರಣೆ ಬಿಟ್ಟರೆ ನನಗೆ ಬೇರೆ ಉದಾಹರಣೆ ತೋರುವುದೇ ಇಲ್ಲ. ಏನು, ನನ್ನ ಊಟವನ್ನಂತೂ ನಾನು ಮಾಡೋಲ್ಲ, ಅವನಿಗೂ ಅವನ ಊಟವನ್ನು ಮಾಡಲಿಕ್ಕೆ ಬಿಡೋಲ್ಲ ಅಷ್ಟೇ. ಅವನ ಊಟವನ್ನು ನಾನು ಮಾಡುವಂತಿಲ್ಲ, ನನ್ನ ಊಟವನ್ನು ಮಾಡುವಂತಿಲ್ಲ.
ದೇವರ ಗುಣಗಳನ್ನು ಮೆಲುಕು ಹಾಕಿಕೊಳ್ಳುವಂತಿಲ್ಲ, ನನ್ನ ಗುಣಗಳನ್ನು ಅನುಭವಿಸುವಂತಿಲ್ಲ. ದೇವರ ಗುಣಗಳನ್ನು ಮೆಲುಕು ಹಾಕೋಣ ಅಂತಂದ್ರೆ ಬರ್ತಾನೇ ಇಲ್ಲ. ಉಂಟಾ ಈ ಸಮಸ್ಯೆ ನಮ್ಮ ಜೀವನದಲ್ಲಿ? ಉಂಟಾ? ಏನು, ದೇವರ ಧ್ಯಾನಕ್ಕೆ ಅಂತ ಬೆಳಿಗ್ಗೆ ಜಪಕ್ಕೆ ಅಂತ ಸ್ನಾನ ಮಾಡಿ ಕೂತಿರ್ತೇವೆ, ದೇವರು ಬಿಟ್ಟು ಮತ್ತೆಲ್ಲರೂ ಬರ್ತಾರೆ ನಮ್ಮ ಮನಸ್ಸಿಗೆ. ಏನು ಪ್ರಯತ್ನ ಪಟ್ಟರೂ ಕೂಡ ದೇವರ ಚಿತ್ರಣ ಮನಸ್ಸಿಗೆ ಬರುವುದೇ ಇಲ್ಲ. ಎದುರಿಗೊಂದು ದೇವರ ಚಿತ್ರ ಇಟ್ಟುಕೊಂಡಿರ್ತೇವೆ, ಚಿತ್ರ ಇಟ್ಟುಕೊಂಡು ಅದರ ಮುಂದೆ ಕೂತು ನಾವು ದೇವರ ಧ್ಯಾನಕ್ಕೆ ಅಂತ ತೊಡಗಿರ್ತೇವೆ. ಎದುರಿಗೆ ಚಿತ್ರ ಇದ್ರೂ ಕೂಡ ವಿಚಿತ್ರ ಬರುತ್ತೆ ತಲೆಗೆ, ದೇವರ ಚಿತ್ರ ಅಂತೂ ಬರುವುದಿಲ್ಲ. ಯಾರ ಕೆಲಸ ಇದು? ಆ ಪ್ರಕೃತಿಯ ಕೆಲಸ. ಅವಳಿಗೇನು ಹೆಸರು? ಪರಮಾಚ್ಛಾದಿಕ ಅಂತ ಹೆಸರು. ಭಗವಂತನ ಗುಣಗಳನ್ನು ಮೆಲುಕು ಹಾಕಿಕೊಳ್ಳಿಕ್ಕೆ ಬಿಡ್ತಾ ಇಲ್ಲ. ಹೇ ಜಯ ಜಯ, ಹೇ ಅಜಿತ, ವೇದಗಳು ಹೇಳ್ತಾ ಉಂಟು, ಹೇ ಅಜಿತ ನಿನಗೆ ಸೋಲಿಲ್ಲ, ನಾನು ಸೋತಿದ್ದೇನೆ. ವೇದಗಳು ನಮ್ಮ ಪರವಾಗಿ ಹೇಳ್ತಾ ಉಂಟು, ನಾನು ಸೋತಿದ್ದೇನೆ. ಆ ಎರಡು ಪ್ರಕೃತಿಗಳನ್ನು ಒದ್ದೋಡಿಸಲಿಕ್ಕೆ ನನ್ನಿಂದ ಸಾಧ್ಯ ಆಗುತ್ತಾ ಇಲ್ಲ. ಆದ್ರಿಂದ ನಿನ್ನ ಹತ್ರ ಹೇಳ್ತಾ ಇದ್ದೇನೆ, ನಿನಗೆ ಸೋಲಿಲ್ಲಲ್ಲ, ನಿನಗೆ ಯಾವಾಗಲೂ ಕೂಡ ಜಯವೇ. ನೋಡಿ, ಒಂದು ಸಾಕಿತ್ತಲ್ಲ, ಜಯ ಜಯ ಅಂತ ಒಂದು ಸಾಕಿತ್ತಲ್ಲ, ಯಾವಾಗಲೂ ಗೆಲುವುಳ್ಳವನೇ ಅಂತ ಒಂದು ಸಾಕಿತ್ತಲ್ಲ. ಆದರೆ ಹೇಳುವ ತಾತ್ಪರ್ಯ ಹೇಳುವುದರಲ್ಲಿ ತುಂಬ ಭರ ಇದ್ರೆ ಏನಂತೇವೆ ಗೊತ್ತಾ? ಸೋಲಿಲ್ಲದವನೇ. ಸೋಲಿಲ್ಲದವ ಅಂದ್ರೂ ಗೆಲುವುಳ್ಳವ ಅಂದ್ರೆ ಒಂದೇ ಅರ್ಥ ಅಲ್ವೋ? ಜಯ ಜಯ ಅಜಿತ, ಜಯ ಜಯ ಅಂದ್ರೆ ಗೆಲುವುಳ್ಳವನೇ, ಅಜಿತ ಅಂದ್ರೆ ಸೋಲು ಇಲ್ಲದವನೇ. ಅಲ್ಲ, ನಾಳೆ ಊಟಕ್ಕೆ ಬರಬೇಕು, ನಮ್ಮ ಮನೆಯಲ್ಲಿ ಒಂದು ಕಾರ್ಯಕ್ರಮ ಉಂಟು, ನಾಳೆ ಊಟಕ್ಕೆ ಬರಬೇಕು. ಆಯ್ತು ಬರ್ತೇನೆ, ಸರಿ ಬರ್ತೇನೆ ಅಂತಂದ್ರು, ನಾವು ಎದ್ದುಕೊಂಡು ಹೋದೆವು. ಇನ್ನು ಬರಲೇಬೇಕು ಅಂತ ಭರ ಇದ್ರೆ ಏನ್ ಮಾಡ್ತೇವೆ ಗೊತ್ತಾ? ಅಲ್ಲ, ಬಾರದೇ ಇರಬೇಡಿ, ಬಾರದಿರಬೇಡಿ ಅಂತಂದ್ರು ಬನ್ನಿ ಅಂತಂದ್ರು ಒಂದೇ ಅರ್ಥ ಅಲ್ವೋ? ಆದ್ರೂ ಅದನ್ನು ಹೇಳುವ ಕ್ರಮ, ಬರಲೇಬೇಕು, ಬಾರದೇ ಇರಬೇಡಿ ಅಂತಲ್ವೋ? ಅದೇ ರೀತಿಯಲ್ಲಿ ಜಯ ಜಯ, ಯಾವಾಗಲೂ ಗೆಲುವುಳ್ಳವನೇ, ಇಷ್ಟೇ ಸಾಲಿಲ್ಲ. ಅಜಿತ, ಸೋಲು ಇಲ್ಲದವನೇ. ಆದ್ರಿಂದ ಭಗವಂತ, ನಾನಂತೂ ಸೋತಿದ್ದೇನೆ, ಎರಡು ಪ್ರಕೃತಿಗಳನ್ನು ಓಡಿಸುವ ವಿಷಯ, ನಾನು ಸೋತಿದ್ದೇನೆ, ಓಡಿಸು. ಜಹಿ, ಈ ಎರಡು ಪ್ರಕೃತಿಗಳನ್ನು ಕೊಲ್ಲು. ಎರಡು ಪ್ರಕೃತಿಗಳು. ಹಾಗಾದ್ರೆ ಈಗ ಪ್ರಕೃತಿಯನ್ನು ಕೊಲ್ಲುವುದಕ್ಕೆ ಅಡ್ಡಿ ಇಲ್ಲಲ್ಲ, ಇಂತಹ ಪ್ರಕೃತಿಯನ್ನು ನಾಶ ಮಾಡುವುದಕ್ಕೆ ಅಡ್ಡಿ ಇಲ್ಲಲ್ಲ. ಆದ್ರಿಂದ ಅಂತ ಇದ್ದಾರೆ ಜಹಿ ಅಂತಂದ್ರು. ಅದರಲ್ಲಿ ವಿಶೇಷ ಏನು ಗೊತ್ತಾ? ಇಬ್ಬರನ್ನು ಕೊಲ್ಲು ಅಂತ ಪ್ರಾರ್ಥನೆ ಅಲ್ಲ. ಮತ್ತೆ ಸ್ವಗುಣಾಚ್ಛಾದಿಕಾತು ಏಕ, ಪರಮಾಚ್ಛಾದಿಕ ಅಪರ, ಸ್ವಗುಣಾಚ್ಛಾದಿಕಾಂ ಹತ್ವ, ಸ್ವಗುಣ ಆಚ್ಛಾದಿಕಾಂ ಹತ್ವ, ಪರಮ ಆಚ್ಛಾದಿಕಾಂ ವ್ಯಾಘುಟ್ಯ, ಮೋಕ್ಷ ಪದವೀಂ ದೇಹಿ. ಎಷ್ಟು ಯಥಾ ಚಿತ್ರಣ ಕೊಡ್ತಾರೆ ಗೊತ್ತಾ? ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಗೊತ್ತಾ? ಸ್ವಗುಣ ಆಚ್ಛಾದಿಕಾಂ ಹತ್ವ. ಪ್ರಾಯಶಃ ನಾನು ಇದನ್ನು ಬಿಡಿಸಿ ಹೇಳಬೇಕಾಗಿಲ್ಲ, ಅರ್ಥ ಆಗುತ್ತಲ್ಲ. ಸ್ವಗುಣ ಆಚ್ಛಾದಿಕಾಂ, ನನ್ನ ಗುಣ ನನಗೆ ಉಣ್ಲಿಕ್ಕೆ ಬಿಡದೆ ಉಪದ್ರ ಮಾಡತಕ್ಕಂತಹ ಒಬ್ಬಳು ಪ್ರಕೃತಿ ಇದ್ದಾಳಲ್ಲ, ಅವಳನ್ನು ಹತ್ವ, ಅವಳನ್ನು ಕೊಂದು ಬಿಡವಳನ್ನು ಹತ್ವ. ಮತ್ತೆ ಇನ್ನೊಬ್ಬಳಿದ್ದಾಳಲ್ಲ, ನಿನ್ನ ಗುಣವನ್ನು ಮೆಲುಕು ಹಾಕಿಕೊಳ್ಳಿಕ್ಕೆ ತಡೆ ಮಾಡತಕ್ಕಂಥ ಇನ್ನೊಬ್ಬಳಿದ್ದಾಳಲ್ಲ, ಅವಳನ್ನು ಓಡಿಸು. ಸ್ವಗುಣಾಚ್ಛಾದಿಕಾಂ ಹನ, ಪರಮಾಚ್ಛಾದಿಕಾಂ ವ್ಯಾಘುಟ. ವ್ಯಾಘುಟ್ಯ ಅಂದ್ರೆ ಓಡಿಸುವುದು. ಅವಳನ್ನು ಕೊಲ್ಲುವುದಲ್ಲ, ಇವಳನ್ನು ಓಡಿಸುವುದಲ್ಲ, ಅವಳನ್ನು ಕೊಲ್ಲುವುದಲ್ಲ. ಯಾರೋ ಕೆಲವರು ಇದಕ್ಕೆ ಅರ್ಥ ಬರೆಯುವಾಗ ಏನು ಮಾಡಿದ್ರು ಅಂತಂದ್ರೆ, ಇಬ್ಬರನ್ನು ಕೂಡ ಬಿಡಿಸಿ, ವ್ಯಾಘುಟ್ಯ ಅಂದ್ರೆ ಓಡಿಸಿ, ಇಬ್ಬರನ್ನು ಕೊಲ್ಲು ಅಂತಂದ್ರು. ಇಬ್ಬರನ್ನು ಕೊಲ್ಲಿಕ್ಕಿಲ್ಲ. ಓಡಿಸುವುದು ಬೇಕಾದ್ರೆ ಇಬ್ಬರನ್ನು ಓಡಿಸೋಣ, ಯಾಕೆಂದ್ರೆ ಕೊಲ್ಲಬೇಕಾದ್ರೆ ಓಡಿಸಲೇಬೇಕು. ಕೊಲ್ಲುವಾಗ ಓಡಿ ಹೋಗಿಯೇ ಹೋಗ್ತಾನೆ, ಹೌದು. ಆದರೆ ಸ್ಪಷ್ಟವಾದ ಚಿತ್ರಣ ಏನು? ನಾವೀಗ ಪ್ರತಿ ದಿವಸ ಎರಡು ಪ್ರಕೃತಿಗಳ ಬಗ್ಗೆ ನಾವು ದೇವರಲ್ಲಿ ಬೇಡುವಾಗ, ಅದೇ ಯಾವಾಗ ಬೇಡುವುದು ಅಂತ ಹೇಳಿದೆ, ಸೃಷ್ಟಿಕಾಲ ಅಂತ ನಮ್ಮ ನಿತ್ಯ ದೈನಂದಿನ ಜೀವನದಲ್ಲಿ ಬೆಳಗ್ಗಿನ ಜಾವದಲ್ಲಿ ಎದ್ದು ಚಾಪೆಯಲ್ಲಿ ಕೂತು ಗಜೇಂದ್ರ ಮೋಕ್ಷ ಹೇಳ್ತೇವಲ್ಲ ದಿವಸ, ಗಜೇಂದ್ರ ಮೋಕ್ಷದ ಕಥೆಯನ್ನು ಮೆಲುಕು ಹಾಕ್ತೇವಲ್ಲ. ಗಜೇಂದ್ರ ಮೋಕ್ಷದ ಕಥೆ ಮೆಲುಕು ಹಾಕಬೇಕಾದ್ರೆ ಮೊದಲು ಚಾಪೆಯಲ್ಲಿ ಕೂತು ಈ ಎರಡು ಪ್ರಕೃತಿಗಳನ್ನು ಓಡಿಸು, ಒಂದನ್ನು ಕೊಲ್ಲು, ಇನ್ನೊಂದನ್ನು ಓಡಿಸು ಅಂತ ಮೆಲುಕು ಹಾಕಿ ಚಿಂತನೆ ಮಾಡಿ ಆಮೇಲೆ ಗಜೇಂದ್ರ ಮೋಕ್ಷ. ಗಜೇಂದ್ರ ಮೋಕ್ಷದ ಕಥೆ ಏನು? ಕಥೆ ಅಂತಂದ್ರೆ ಕಾಲೆಳೆಯೋದು. ಯಾರದ್ದು? ಯಾರು ಮೇಲೆ ಬರಬೇಕು ಅಂತ ಅಪೇಕ್ಷೆ ಪಡ್ತಾರೋ ಅವರದ್ದು. ಅಷ್ಟೇ ಅಲ್ವೋ ಗಜೇಂದ್ರ ಮೋಕ್ಷದಲ್ಲಿರುವುದು? ಮೊಸಳೆ ಆನೆಯ ಕಾಲು ಹಿಡಿದು ಎಳೆಯುವುದು. ದೇವರು ಬಂದ ಚಕ್ರೇಣ ನಕ್ರ ವದನಂ ಅಲ್ವೋ, ಚಕ್ರದಿಂದ ತಾನು ಮೊಸಳೆಯ ಬಾಯಿಯನ್ನು ಕತ್ತರಿಸಿದ, ಆನೆಯನ್ನು ಬಿಡಿಸಿದ. ಹಾಗಾದೇನಿದು? ದೇವರ ಚಿತ್ರಣ ಅಲ್ವೋ? ದೇವರ ಗುಣಗಳನ್ನು ಮೆಲುಕು ಹಾಕುವುದಲ್ವೋ? ದೇವರು ಅದೇ ಮೊನ್ನೆ ಅಂದಿದ್ದೆಲ್ಲ ಕರುಣಾಸಾಗರ ಅಂತ. ದೇವರ ಗುಣಗಳನ್ನು ಮೆಲುಕು ಹಾಕುವಾಗ
ಯಾರ್ಯಾರಿಗೆ ಎಷ್ಟೆಷ್ಟೋ ತೋಡಿನಷ್ಟೋ, ಲೋಟದಷ್ಟೋ, ನದಿಯಷ್ಟೋ, ಸಮುದ್ರದಷ್ಟೋ ದೇವರ ಕಾರುಣ್ಯ ಹರಿದು ಬರುತ್ತೆ ಅಂತ ಹೇಳುವಾಗ ದೇವರು ತನ್ನ ಕಾರುಣ್ಯವನ್ನು ಹರಿಸುವ ಸಂದರ್ಭ ಎಷ್ಟು ಚೆನ್ನಾಗಿ ಉಂಟು ನೋಡಿ. ನಮ್ಮನ್ನೆಲ್ಲ ಸಹಾಯಕ್ಕೆ ತೆಗೆದುಕೊಂಡು ತನ್ನ ಕಾರುಣ್ಯವನ್ನು ಹರಿಸುವುದವ. ದೇವರನ್ನು 2 ಲಕ್ಷಣಗಳಿಂದ ದೇವರನ್ನು ಚಿಂತನೆ ಮಾಡಲಿಕ್ಕೆ ಬರುತ್ತೆ. 2 ರೀತಿಯಿಂದ ದೇವರನ್ನು ಚಿಂತನೆ ಮಾಡಲಿಕ್ಕೆ ಬರುತ್ತೆ. ಒಂದು ನಮ್ಮನ್ನು ಸೇರಿಸಿಕೊಂಡು, ಇನ್ನು ಅವನನ್ನು ಮಾತ್ರ ಸೇರಿಸಿಕೊಂಡು, ಅವನನ್ನು ಮಾತ್ರ, ಇನ್ನೊಂದು ನಮ್ಮನ್ನು ಸೇರಿಸಿಕೊಂಡು. ಅವನಿಗೆ ಕೆಲವು ಲಕ್ಷಣ ಅಂದರೆ ಗೊತ್ತಲ್ಲ, ಒಂದು ವ್ಯಕ್ತಿಯನ್ನು ಪರಿಚಯಿಸುವುದಕ್ಕೆ ಲಕ್ಷಣ ಅಂತ ಹೆಸರು. ಒಂದು ವ್ಯಕ್ತಿಯನ್ನು ಪರಿಚಯ ಯಾವುದರ ಮೂಲಕ ಪರಿಚಯ ಕೊಡ್ತೇವೆ ಅದನ್ನು ಲಕ್ಷಣ ಅಂತ ಕರೀತಾರೆ. ನಿಮ್ಗೆ ಉದಾಹರಣೆಗೆ ಹೇಳೋದಂತಾದ್ರೆ, ಆಕಳು ಅಂದರೆ ಏನು ಅಂತ ಯಾರೋ ಕೇಳಿದ, ಅದಕ್ಕೆ ಕೋಡು ಉಳ್ಳದ್ದು ಆಕಳು ಅಂತಂದು ಬಿಟ್ಟರೆ ಎಮ್ಮೆ ಕೋಣನೂ ಆಗುತ್ತೆ. ಅಂದರೆ ಎಮ್ಮೆನೂ ಆಗುತ್ತೆ, ಕೋಣನೂ ಆಗುತ್ತೆ. ಇನ್ನು ಸ್ವಾಮಿ ಅದು ಎಮ್ಮೆ ಕೋಣ ಅಂದರೆ ಏನು ಅಂತ ಕೇಳಬೇಡಿ, ಎಮ್ಮೆನೂ ಆಗುತ್ತೆ, ಕೋಣನೂ ಆಗುತ್ತೆ ಅಲ್ವ. ಅದರಿಂದ ಕೋಡು ಉಳ್ಳದ್ದು ಆಕಳು ಅಂತಲ್ಲ. ಮತ್ತೆ ಏನು ಆಕಳು ಅಂತಂದ್ರೆ ಅದಕ್ಕೆ ಒಳ್ಳೆ ಚಿತ್ರಣ ಕೊಟ್ಟರು. ಯಾವ ಪ್ರಾಣಿಯ ಕುತ್ತಿಗೆಯಲ್ಲಿ ನೇತಾಡುವ ಚರ್ಮ ಉಂಟೋ ಅದನ್ನು ಆಕಳು ಅಂತ ಕರೆದ್ರು ಅಂತಂದ್ರು. ಸರಿ ಉಂಟಲ್ಲ, ಇದು ಎಮ್ಮೆ ಕೋಣ ಬೇರೆ ಯಾವುದ್ರಲ್ಲೂ ಇಲ್ಲ, ದೇವರು ಇದಕ್ಕೆ ಮಾತ್ರ ಕೊಟ್ಟದ್ದು ನೇತಾಡುವ ಚರ್ಮ. ಇನ್ನು ನೀವು ಕೇಳ್ಬೋದು, ಸ್ವಾಮಿ ಎತ್ತಿಗುಂಟಲ್ವೋ ಅಂತ. ನಮ್ಮಲ್ಲಿ ಗೋ ಅಂತಂದ್ರೆ ಎತ್ತು ಆಗುತ್ತೆ, ಆಕಳು ಆಗುತ್ತೆ. ಎರಡನ್ನು ಒಟ್ಟಿಗೆ ಗೋ ಶಬ್ದದಿಂದ ಕರೀತೇವೆ ನಾವು ಸಂಸ್ಕೃತದಲ್ಲಿ. ಗೌ ಅಂತಂದು ಬಿಟ್ಟರೆ ಆಕಳು ಮಾತ್ರ ಅಲ್ಲ, ಮತ್ತೆ ಎತ್ತು. ಭಗವಂತನ ಸೃಷ್ಟಿಯಲ್ಲಿ ಸೇರಿದ್ದು ಒಂದೇ ಶಬ್ದದಿಂದ 2 ಬರುತ್ತೆ. ವಿಶ್ವಾಮಿತ್ರರ ಸೃಷ್ಟಿಯಲ್ಲಿ ಸೇರಿದ್ದನ್ನು ಮಾತ್ರ ಕರಿಬೇಕಾದ್ರೆ ಬೇರೆ ಬೇರೆ ಬೇಕು. ವಿಶ್ವಾಮಿತ್ರರ ಸೃಷ್ಟಿಯಲ್ಲಿ ಸೇರಿದ್ಯಾವುದು ಅಂತಂದ್ರೆ ಎಮ್ಮೆ ಕೋಣ ವಿಶ್ವಾಮಿತ್ರರ ಸೃಷ್ಟಿಯಲ್ಲಿ ಸೇರಿದ್ದು, ಆಕಳು ಮತ್ತೆ ಎತ್ತು ದೇವರ ಸೃಷ್ಟಿಯಲ್ಲಿ ಸೇರಿದ್ದು. ಆದ್ರಿಂದ ಹೇಳಿಬಿಡ್ತೇನೆ, ನೀವು ಏನು ಬೇಕಾದರೂ ಮಾಡಿಕೊಳ್ಳಿ, ಬೈರಿ ಹೊಗಳಿ. ಅದಕ್ಕೆ ಎಮ್ಮೆ ಹಾಲು ಕುಡಿಬೇಡ ಅಂತಂದದ್ದು. ಮೊದಲೇ ಬುದ್ಧಿದ್ದಪ್ಪ, ಇನ್ನು ಸಾಲದಕ್ಕೆ ಎಮ್ಮೆ ಹಾಲು ಕುಡಿದ್ರೆ ಕೇಳುವುದೇ ಬೇಡ. ಯಾಕೆ ಗೊತ್ತಾ, ಅದು ಎಮ್ಮೆ ವಿಶ್ವಾಮಿತ್ರರ ಸೃಷ್ಟಿ, ಅವನಿಗೋಸ್ಕರ ತ್ರಿಶಂಕುವಿಗೋಸ್ಕರ ಮಾಡಿದ ಸೃಷ್ಟಿ. ಆದ್ರಿಂದ ಎಮ್ಮೆ ಕೋಣಗಳನ್ನೆಲ್ಲ ನಮ್ಮ ಭೂಮಿಯಲ್ಲಿ ನೀವು ಕೇಳ್ಬೋದಲ್ಲ, ಯಮನ ಹತ್ರ ಕೋಣ ಇರುವುದಲ್ವೋ ಅಂತ. ಕೋಣ ಇರುವುದು ಎಮ್ಮೆ ಅಲ್ಲ, ಅದು ದೇವಲೋಕದ್ದು. ವಿಶ್ವಾಮಿತ್ರ ಇಲ್ಲಿ ಭೂಮಿಯಲ್ಲಿ ಸೃಷ್ಟಿ ಮಾಡಿ, ಆದ್ರಿಂದ ಅದೆಲ್ಲ ಅದರೊಟ್ಟಿಗೆ ಕೆಲವು ಪದಾರ್ಥಗಳು ಕೂಡ ತ್ಯಾಜ್ಯ ಆಗಿ ಬಂತು. ವಿಶ್ವಾಮಿತ್ರ ಸೃಷ್ಟಿ ಮಾಡಿದ ಪದಾರ್ಥಗಳೆಲ್ಲ ತುಂಬಾ ತ್ಯಾಜ್ಯವಾಗಿ ಬಂತು. ಯಾವುದು ಅಂತ ನೀವು ಕುತೂಹಲದಿಂದ ಕೇಳಬೇಡಿ, ಯಾವುದನ್ನು ನೀವು ನಿತ್ಯ ತಗೊಳ್ತೀರೋ ಅದೇ ಅಷ್ಟೇ. ಆದ್ದರಿಂದ ಗೋವು ಅಂತಂದ್ರೆ ಆಕಳು ಆಗುತ್ತೆ, ಎತ್ತುಗಳು ಆಗುತ್ತವೆ. ಎರಡಕ್ಕೂ ಕೂಡ ಕುತ್ತಿಗೆಯಲ್ಲಿ ನೇತಾಡುವ ಚರ್ಮ ಉಂಟು. ಆದ್ರಿಂದ ಅದನ್ನು ಸಂಸ್ಕೃತದಲ್ಲಿ ಸಾಸ್ನಾದಿ ಮತ್ವ ಅಂತ ಕರೆದ್ರು. ಇದು ಆಕಳಿನ ಲಕ್ಷಣ. ದೇವರ ಲಕ್ಷಣ ಏನು ಗೊತ್ತಾ? ಏನು? ಸರ್ವತ್ರ ವ್ಯಾಪ್ತಿ ಅಲ್ವೋ, ಅದು ಲಕ್ಷ್ಮಿಗೂ ಬರುತ್ತೆ. ಆಗಲಿಲ್ಲ, ಅದು ದೇವರ ಲಕ್ಷಣ ಆಗಲಿಲ್ಲ. ಸ್ವಾತಂತ್ರ್ಯ ಆಯ್ತಾ, ಇದು ದೇವರಲ್ಲಿ ಮಾತ್ರ ಇರುವುದಲ್ವೋ. ಇದನ್ನು ಏನು ಅಂತ ಕರೆದ್ರು ಗೊತ್ತೋ? ಸ್ವರೂಪಭೂತ ಲಕ್ಷಣ ಅಂತ. ಅವನ ಸ್ವರೂಪದಲ್ಲಿ ಉಂಟಂತೆ ಸ್ವಾತಂತ್ರ್ಯ, ಅದನ್ನು ಸ್ವರೂಪ ಲಕ್ಷಣ ಅಂತ ಕರೆದ್ರು. ಯಾರೂ ಬೇಡ ಸಹಾಯಕ್ಕೆ, ಅವನಿಗೆ ಆ ಲಕ್ಷಣ ಹೇಳಬೇಕಾದ್ರೆ ಯಾರೂ ಸಹಾಯಕ್ಕೆ ಬೇಡ. ಸ್ವಾತಂತ್ರ್ಯ ಎಲ್ಲಿ ಉಂಟು ಅದು ದೇವರು ಅಂತ ತೀರ್ಮಾನ ಮಾಡಿದ್ರೆ ಸರಿ. ಇನ್ನೊಂದುಂಟು ದೇವರಿಗೆ ಲಕ್ಷಣ ಏನು ಗೊತ್ತಾ? ಗರುಡ ವಾಹನ. ಇನ್ನೊಂದುಂಟು ದೇವರಿಗೆ ಲಕ್ಷಣ ಏನು ಗೊತ್ತಾ? ಲಕ್ಷ್ಮೀಪತಿ. ಇನ್ನೊಂದುಂಟು ದೇವರಿಗೆ ಲಕ್ಷಣ ಏನು ಗೊತ್ತಾ? ಶೇಷಶಾಯಿ. ಇನ್ನೊಂದುಂಟು ದೇವರಿಗೆ ಲಕ್ಷಣ ಏನು ಗೊತ್ತಾ? ಕಾಳಿಂಗ ಮರ್ದನ. ಈ ಲಕ್ಷಣಗಳು ದೇವರಿಗೆ ಬರಬೇಕಾದ್ರೆ ಕಾಳಿಂಗ ಬೇಕಲ್ಲ, ಶೇಷ ಬೇಕಲ್ಲ, ಗರುಡ ಬೇಕಲ್ಲ, ಲಕ್ಷ್ಮಿ ಬೇಕಲ್ಲ ಅಲ್ವೋ? ಹಾಗಾದ್ರೆ ಇದೇನರ್ಥ? ನಮ್ಮನ್ನು ಇಟ್ಟುಕೊಂಡು ದೇವರು ಕೆಲವು ತನ್ನ ಲಕ್ಷಣಗಳನ್ನು ಮಾಡಿಕೊಂಡ. ಯಾರಿಗಾಗಿ? ನಮಗಾಗಿ. ಅವನದ್ದೇ ಸ್ವರೂಪ. ಆದ್ರಿಂದ ಅಂದ್ರು ಬಾಹ್ಯ ಲಕ್ಷಣ, ಸ್ವರೂಪ ಲಕ್ಷಣ ಅಂತ. ದೇವರ ಲಕ್ಷಣ, ದೇವರನ್ನು 2 ರೀತಿ ತಿಳ್ಕೊಳ್ಳಬಹುದು. ಒಂದು ಹೊರಗಿನ ಲಕ್ಷಣ, ಇನ್ನೊಂದು ಒಳಗಿನ ಲಕ್ಷಣ. ಒಂದು ಹೊರಗಿನ ಲಕ್ಷಣ, ಒಂದು ಸ್ವರೂಪಭೂತ ಲಕ್ಷಣ. ಸ್ವಾತಂತ್ರ್ಯ, ದೇವರಿಗೆ ಸ್ವಾತಂತ್ರ್ಯ ದೇವರ ಲಕ್ಷಣ ಅಂತಂದಾಗ ಯಾರ ಸಹಾಯನೂ ಬೇಡಲ್ಲ. ಆದರೆ ಗರುಡ ವಾಹನ ದೇವರು ಅಂತಂದು ಬಿಟ್ರೆ ಗರುಡನ ಸಹಾಯ ಬೇಕಲ್ಲ. ದೇವರು ಗರುಡನ ಸಹಾಯ ಯಾಕೆ ತೆಗೆದುಕೊಂಡ? ಗರುಡನಿಗಾಗಿ ಗರುಡನ ಸಹಾಯ ತೆಗೆದುಕೊಂಡ. ಇದು ಭಗವಂತನ ಕಾರುಣ್ಯ ಅಂತಾರೆ. ಇದು ಭಗವಂತನ ಕರುಣಾಸಾಗ. ನಮ್ಮನ್ನು ಹಿಡ್ಕೊಂಡು ದೇವರು ತನ್ನ ಲಕ್ಷಣವನ್ನು ಮಾಡಿಕೊಂಡ. ದೇವರು ಅಂತಂದ್ರೆ ಏನು ಅಂತ ಯಾರಾದ್ರೂ ಕೇಳಿದ್ರೆ ನಮ್ಮನ್ನು ಇಟ್ಟುಕೊಂಡೇ ದೇವರು ಅಂತ ಹೇಳತಕ್ಕಂಥ ಪ್ರಸಂಗವನ್ನು ದೇವರು ತಂದುಕೊಂಡ. ಇದು ಏನು? ಇದು ದೇವರ ಕಾರುಣ್ಯ. ಯಾರ ಮೇಲೆ? ನಮ್ಮ ಮೇಲೆ ಭಗವಂತನಿಗಿರತಕ್ಕಂಥ ಕಾರುಣ್ಯ. ಹಾಗಾದ್ರೆ ದೇವರಲ್ಲಿ ಏನು?
ದೇವರ ಲಕ್ಷಣ ಏನು? ದೇವರ ಲಕ್ಷಣ ಏನು ಅಂತಂದ್ರೆ, ಮೊಸಳೆಯನ್ನು ಆನೆಯ ಬಾಯಿಯಿಂದ ಬಿಡಿಸಿದವನು ದೇವರು. ಆ ದೇವರ ಲಕ್ಷಣ ಆಯ್ತಾ? ಬೇರೆ ಯಾರು ಬಿಡಿಸಲಿಲ್ಲಲ್ಲ, ಮೊಸಳೆಯನ್ನು ಆನೆಯ ಬಾಯಿಂದ, ದೇವರಲ್ಲದೆ ಮತ್ತೆ ಯಾರು ಬಿಡಿಸಲಿಲ್ಲಲ್ಲ. ಹಾಗಾದ್ರೆ ಮೊಸಳೆಯನ್ನು ಆನೆಯ ಬಾಯಿಯಿಂದ ಅಥವಾ ಆನೆಯನ್ನು ಮೊಸಳೆಯ ಬಾಯಿಯಿಂದ ಯಾರು ಬಿಡಿಸಿದ್ದಾರೋ ಅದೇ ದೇವರು ಅಂತಂದಾಗ ಇದು ಇನ್ನೊಬ್ಬರಿಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ಏನರ್ಥ? ನಮ್ಮನ್ನೆಲ್ಲ ಇಟ್ಟುಕೊಂಡು ದೇವರು ತನ್ನ ಲಕ್ಷಣ ಮಾಡಿಕೊಂಡ. ಅದಕ್ಕೋಸ್ಕರ ಬೆಳಿಗ್ಗೆದ್ದು ಚಾಪೆಯಲ್ಲಿ ದೇವರ ಈ ಲಕ್ಷಣವನ್ನು ಚಿಂತನೆ ಮಾಡುವಾಗ ನಮ್ಮನ್ನು ಸೇರಿಸಿಕೊಂಡು ದೇವರ ಚಿಂತನೆ ಮಾಡಿದಂತೆ ಆಯಿತು. ದೇವರ ಗುಣವನ್ನು ಮೆಲುಕು ಹಾಕಿದಂತೆ ಆಯಿತು. ದೇವರ ಲಕ್ಷಣವನ್ನು ಆಲೋಚನೆ ಮಾಡಿದಂತೆ ಆಯಿತು. ಬಾಹ್ಯ ಲಕ್ಷಣವನ್ನು ಚಿಂತನೆ ಮಾಡಿದಂತೆ ಆಯಿತು. ಅಂದರೆ ಮೊಸಳೆ, ಆನೆ ಇವುಗಳನ್ನೆಲ್ಲ ಸೇರಿಸಿಕೊಂಡು, ಪರಿವಾರವನ್ನು ಸೇರಿಸಿಕೊಂಡು ದೇವರನ್ನು ಚಿಂತನೆ ಮಾಡಿದಂತೆ ಆಯ್ತಲ್ಲ. ಆ ಚಿಂತನೆ ಬರಬೇಕಾದ್ರೆ ಮೊದಲು 2 ಪ್ರಕೃತಿಗಳು ಎನ್ನ ದೇಹದಲ್ಲಿ ಇದ್ದಾವೆ. ಜೀವನ ಒಟ್ಟಿಗೆ 2 ಪ್ರಕೃತಿಗಳು ಇದ್ದಾವೆ. ಒಂದು ಪ್ರಕೃತಿ ಎನ್ನ ಗುಣ ನನಗೆ ಉಣ್ಲಿಕ್ಕೆ ಬಿಡೋಲ್ಲ, ಇನ್ನೊಂದು ಪ್ರಕೃತಿ ದೇವರ ಚಿಂತನೆ ನನಗೆ ಬರುವಂತೆ ಮಾಡೋಲ್ಲ ಅಂತ 2 ಪ್ರಕೃತಿಗಳಿದ್ದಾವೆ. ಸ್ವಗುಣಾಚ್ಛಾದಿಕ, ಪರಮಾಚ್ಛಾದಿಕ. ಈ 2 ಪ್ರಕೃತಿಗಳನ್ನು ಓಡಿಸು. ಇದು ರಕ್ತಬೀಜಾಸುರನ ಸಂಸಾರದಂತೆ. ಒಂದು ಹನಿ ರಕ್ತ ಬಿದ್ದರೆ ಒಂದಷ್ಟು ಜನ ಹುಟ್ಟಿದ್ರು. ಸತ್ತಂತೆ ಹುಡ್ತಾ ಇರ್ತಾರೆ. ಆ ರಾಮಾಯಣ ಕಾಲದಲ್ಲಿ ಲಕ್ಷ್ಮಣನ ಜೊತೆ ಹೋರಾಡಲಿಕ್ಕೆ ಒಬ್ಬ ಅತಿಕಾಯ ಬಂದ, ರಾವಣನ ಮಗ. ಭಾರೀ ಕಾಯ. ಕಾಯ ಅಂದರೆ ದೇಹ, ಅತಿ ಅಂದರೆ ದೊಡ್ಡದು. ಆದ್ರಿಂದ ಅವನಿಗೆ ಹೆಸರು ಅತಿಕಾಯ ಅಂತ. ದೇಹಕ್ಕೆ ಸರಿಯಾಗಿ ನಾಮಕರಣ ಆವಾಗಿನ ಕಾಲದಲ್ಲಿ ಎಲ್ಲ. ಅತಿಕಾಯ ಅಂತ, ಭಾರಿ ದೊಡ್ಡ ಶರೀರ ಅಲ್ವೋ. ಅವ ಯುದ್ಧಕ್ಕೆ ಬಂದ ಲಕ್ಷ್ಮಣನ ಹತ್ರ. ಲಕ್ಷ್ಮಣ ಏನು ಯುದ್ಧ ಮಾಡಿದ? ತಲೆ ಉರುಳಿಸಿದ. ಒಂದು ತಲೆ ಇತ್ತು ಅವನಿಗೆ, ಒಂದು ತಲೆ ಉರುಳಿತು, 2 ತಲೆ ಚಿಗುರಿತು. 2 ತಲೆ ಉರುಳಿಸಿದ, 4 ತಲೆ ಚಿಗುರಿತು. 4 ಉರುಳಿಸಿದ, 8 ಚಿಗುರಿತು. 8 ಉರುಳಿಸಿದ, 16 ಚಿಗುರಿತು. 16 ಉರುಳಿಸಿದ, 32 ಚಿಗುರಿತು. 32 ಉರುಳಿಸಿದ, 64 ಚಿಗುರಿತು. ಮತ್ತೆ ನನಗೆ ಲೆಕ್ಕ ಬರೋಲ್ಲ. ಹೀಗೆ ಚಿಗುರ್ತಾ ಹೋದಾಗ ಲಕ್ಷ್ಮಣ ತಬ್ಬಿಬ್ಬಾದ. ಆವಾಗ ಮೇಲಿನಿಂದ ಚತುರ್ಮುಖ ಹೇಳಿದ, ಸಾಕು ಅಂದ. ಸುಮ್ಮನೆ ಯಾವುದೋ ಜುಜುಬಿ ಬಾಣಗಳನ್ನು ಹಿಡ್ಕೊಂಡು ಹೊಡೆದದ್ದು ಸಾಕು, ತೆಗಿ ಬ್ರಹ್ಮಾಸ್ತ್ರ ಅಂದ. ಲಕ್ಷ್ಮಣ ಬ್ರಹ್ಮಾಸ್ತ್ರ ತೆಗೆದ, ಹೊಡೆದ. ಏನಿದು? ಒಂದು ಬಿದ್ರೆ 2, 2 ಬಿದ್ರೆ 4, 4 ಬಿದ್ರೆ. ಅದೇ ರೀತಿಯಲ್ಲಿ ಏನಾಗುತ್ತಾ ಉಂಟು? ಈ ಪ್ರಕೃತಿಗಳು, 2 ಪ್ರಕೃತಿಗಳು ತನ್ನ ಸಂಸಾರದಿಂದ ಕೂಡಿಕೊಂಡು ನಮ್ಮಲ್ಲಿ ಚಿಗುರುತ್ತಾನೇ ಇದ್ದಾವೆ, ದೇಹದ ಒಳಗೆ ಚಿಗುರುತ್ತಾನೆ ಇದ್ದಾವೆ. ಅದಕ್ಕೋಸ್ಕರ ಆರಂಭದಲ್ಲೇ ಬೆಳಿಗ್ಗೆ ಎದ್ದು ಚಾಪೆಯಲ್ಲಿ ಕೂತು 2 ಪ್ರಕೃತಿಗಳನ್ನು ನಾಶ ಮಾಡು ಭಗವಂತ ಅಂತ ನಮ್ಮದೇ ಧಾಟಿಯಲ್ಲಿ ದೇವರನ್ನು ಹೊಗಳುವುದೇ ಶ್ರುತಿಗೀತೆ. ಏನವಳು ಹಾಗಾದ್ರೆ? ಒಬ್ಬಳು ಸ್ವಗುಣಾಚ್ಛಾದಿಕ, ಇನ್ನೊಬ್ಬಳು ಯಾರು? ಪರಮಾಚ್ಛಾದಿಕ. ಅದರಲ್ಲಿ ಏನು ಮಾಡಬೇಕು? ಸ್ವಗುಣಾಚ್ಛಾದಿಯನ್ನು ಧ್ವಂಸ ಮಾಡು. ಯಾಕೆ ಗೊತ್ತಾ? ಅವಳನ್ನು ನಾಶ ಮಾಡಬೇಕು ಯಾಕೆ? ಇವಳನ್ನು ಓಡಿಸಬೇಕು ಯಾಕೆ ಅಂತಂದ್ರೆ, ಅದಕ್ಕೂ ಶಾಸ್ತ್ರಕಾರರು ಹೇಳಿದ್ರು, ಸ್ವಗುಣಾಚ್ಛಾದಿಕ ತಾಮಸೀ ಪ್ರಕೃತಿ, ಪರಮಾಚ್ಛಾದಿಕ ರಾಜಸೀ ಪ್ರಕೃತಿ. ಅದಕ್ಕೆ ನಾನು ಹೇಳಿದ್ದು ಪರಮಾಚ್ಛಾದಿಕ ಪ್ರಕೃತಿ ಅಕ್ಕ, ಸ್ವಗುಣಾಚ್ಛಾದಿಕ ಪ್ರಕೃತಿ ತಂಗಿ. ಸತ್ವ, ರಜಸ್ಸು, ತಮಸ್ಸು ಅಂತ ಹಾಗೆ ಬರುವುದಲ್ವೋ ನಮ್ಮಲ್ಲಿ ಕ್ರಮ. ಸತ್ವ, ತಮಸ್ಸು, ರಜಸ್ಸು ಅಥವಾ ರಜಸ್ಸು, ತಮಸ್ಸು, ಸತ್ವ ಅಥವಾ ರಜಸ್ಸು, ಸತ್ವ, ತಮಸ್ಸು ಅಂತ ಹೀಗೆ ಹೇಳುವುದೇ ಇಲ್ಲ. ಸಾತ್ವಿಕ, ರಾಜಸ, ತಾಮಸ ಅಂತ ಹಾಗೇನೆ ಬರುವುದು. ಮೊದಲು ಸಾತ್ವಿಕ, ಆಮೇಲೆ ರಾಜಸ, ಆಮೇಲೆ ತಾಮಸ. ತಾಮಸ ಕೊನೆಗೆ. ಅದಕ್ಕಿಂತ ಮೊದಲು ರಾಜಸ ಉಂಟು. ರಾಜಸ ಅದು ಯಾವುದು ಅಂತಂದ್ರೆ ಪ್ರಕೃತಿ. ಎಂತಹ ಪ್ರಕೃತಿ ಅಂತಂದ್ರೆ ಭಗವಂತನ ಗುಣಗಳ ಮೆಲುಕು ಹಾಕಲಿಕ್ಕೆ ಅಡೆ ಮಾಡುವವಳು ರಾಜಸ ಪ್ರಕೃತಿ. ಅವಳನ್ನು ಏನು ಮಾಡಬೇಕು? ಅವಳನ್ನು ಓಡಿಸು. ಇಲ್ಲಿದ್ದಾಳೆ, ಅವಳನ್ನು ಓಡಿಸು. ಮತ್ತೊಬ್ಬಳಿದ್ದಾಳಲ್ಲ, ತಾಮಸ ಪ್ರಕೃತಿ ಇದ್ದಾಳಲ್ಲ, ನಮ್ಮ ಗುಣವನ್ನೇ ನಮಗೆ ಉಣ್ಲಿಕ್ಕೆ ಬಿಡದವಳಿದ್ದಾಳಲ್ಲ, ಅವಳನ್ನು ಹತ್ವ, ಅವಳನ್ನು ಕೊಲ್ಲು. ಯಾಕೆ? ಅವಳು ತಾಮಸ ಪ್ರಕೃತಿ. ತಾಮಸ ಪ್ರಕೃತಿಯನ್ನು ಕೊಲ್ಲು, ರಾಜಸ ಪ್ರಕೃತಿಯನ್ನು ಓಡಿಸು. ಯಾಕೆ ರಾಜಸ ಪ್ರಕೃತಿಯನ್ನು ಕೊಲ್ಲಬಾರದ? ಅಥವಾ ಇವಳನ್ನು ಓಡಿಸಬಾರದ ಅಂತಂದ್ರೆ, ಅದಕ್ಕೆ ನಮ್ಮಲ್ಲಿ ಶಾಸ್ತ್ರದ ದೃಷ್ಟಿಯಲ್ಲಿ ಈ ಸಾಯುವುದು ಮತ್ತೆ ಹುಟ್ಟುವುದು ಅಂತುಂಟಲ್ಲ, ಅದಕ್ಕೆ ಅರ್ಥವೇ ಬೇರೆ ಉಂಟು. ಲೋಕದಲ್ಲಿ ಹುಟ್ಟು ಸಾವು ಅಂತಂದ್ರೆ ಒಂದರ್ಥ, ಲೌಕಿಕವಾಗಿ ಒಂದರ್ಥ, ವೈದಿಕವಾಗಿ ಒಂದರ್ಥ. ವೈದಿಕವಾಗಿ ಹುಟ್ಟುವುದು ಸಾಯುವುದಂದ್ರೆ ಏನರ್ಥ ಗೊತ್ತಾ? ವೈದಿಕವಾಗಿ ಹುಟ್ಟುವುದಂದ್ರೆ ಏನರ್ಥ ಗೊತ್ತಾ? ಆಚಾರ್ಯ ಮಧ್ವರು ಹೇಳಿದರು, ಸೃಷ್ಟಾಹ ಬ್ರಹ್ಮಾದಯೋ ದೇವಾಹ ನಿಹತಾಹ ಏನ ದಾನವಾಹ ತಸ್ಮೈ ದೇವಾದಿ ದೇವಾಯ ನಮಸ್ತೆ ಶಾರ್ಂಗಧಾರಿಣೆ ಅಂತ ಒಂದು ಮಾತು.
ಯಾವ ಭಗವಂತನಿಂದ ಬ್ರಹ್ಮಾದಿ ದೇವತೆಗಳು ಹುಟ್ಟಿದ್ದಾರೋ, ಯಾವ ಭಗವಂತನಿಂದ ದುರ್ಯೋಧನಾದಿ ದೈತ್ಯರು ಸತ್ತಿದ್ದಾರೋ ಅಂತಹ ಭಗವಂತನಿಗೆ ನಮಸ್ಕಾರ. ತಸ್ಮೈ ದೇವಾದಿ ದೇವಾಯ ನಮಃ ತೇ ಶಾರ್ಂಗಧಾರಿನ್, ನಿನಗೆ ನಮಸ್ಕಾರ ಅಂತಾರೆ. ಏನು ಬ್ರಹ್ಮಾದಿಗಳು ಮಾತ್ರ ಹುಟ್ಟಿದ್ದ, ನಾವು ಹುಟ್ಟಲಿಲ್ವಾ? ದುರ್ಯೋಧನ ಮಾತ್ರ ಸತ್ತದ್ದೋ, ನಾವು ಸಾಯಲಿಲ್ವಾ? ಮನುಷ್ಯರ ತಂಟೆನೇ ಇಲ್ಲ, ಮನುಷ್ಯರ ಸುದ್ದಿಯೇ ಇಲ್ಲ. ಹುಟ್ಟಿದ್ದು ಅಂತಲೂ ಇಲ್ಲ, ಮನುಷ್ಯರು ಸತ್ತದ್ದು ಅಂತಲೂ ಇಲ್ಲ. ಬೇಡ ಬಿಡಿ, ನಮ್ಮ ತಂಟೆನೇ ಬೇಡ ಯಾರಿಗೂ. ಬ್ರಹ್ಮಾದಿಗಳು ಸಾಯುವುದಿಲ್ವಾ? ಹುಟ್ಟೋದಿಲ್ವಾ? ಆದರೆ ಹೇಳುವಾಗ ಏನು ಹೇಳಿದ್ರು ಶಾಸ್ತ್ರಕಾರರು? ಬ್ರಹ್ಮಾದಿಗಳನ್ನು ಸೃಷ್ಟಿ ಮಾಡಿದ್ಯಾ, ದುರ್ಯೋಧನಾದಿಗಳನ್ನು ಕೊಂದಿದ್ಯಾ ಅಂತ ನಿನಗೆ ನಮಸ್ಕಾರ. ಹಾಗಾದ್ರೆ ಬ್ರಹ್ಮಾದಿಗಳನ್ನು ದೇವರು ಕೊಂದದ್ದಲ್ವಾ? ದುರ್ಯೋಧನಾದಿಗಳನ್ನು ದೇವರು ಸೃಷ್ಟಿ ಮಾಡಿದ್ದಲ್ವಾ? ಅಂತಂದ್ರೆ ಅದಕ್ಕೆ ಶಾಸ್ತ್ರದ ದೃಷ್ಟಿಯಲ್ಲಿ ಸೃಷ್ಟಿ ಅಂದ್ರೆ ಬೇರೆ, ನಾಶ ಅಂದ್ರೆ ಬೇರೆ. ಏನು ಗೊತ್ತಾ? ಶಾಸ್ತ್ರದ ದೃಷ್ಟಿಯಲ್ಲಿ ಸೃಷ್ಟಿ ಅಂತಂದ್ರೆ ಮೋಕ್ಷಕ್ಕೆ ಕರೆದುಕೊಂಡು ಹೋಗುವುದಕ್ಕೆ ಸೃಷ್ಟಿ ಅಂತ ಹೆಸರು, ಅಂಧಂತಮಸ್ಸಿಗೆ ಕರೆದುಕೊಂಡು ಹೋಗುವುದಕ್ಕೆ ಸಾವು ಅಂತ ಹೆಸರು. ಯಾರು ಅಂಧಂತಮಸ್ಸಿಗೆ ಬೀಳ್ತಾರೋ ಅವರು ಸತ್ರು ಅಂತ ಅರ್ಥ, ಯಾರು ಮೋಕ್ಷಕ್ಕೆ ಹೋದ್ರು ಅವರು ಹುಟ್ಟಿದ್ರು ಅಂತ ಅರ್ಥ. ಸೃಷ್ಟಿ ದುರ್ಯೋಧನಾದೀನಾಮಪಿ ಅಸ್ತಿ, ಲಯ ಬ್ರಹ್ಮಾದೀನಾಮಪಿ ಅಸ್ತಿ. ಆದ್ರಿಂದ ಸ್ರಷ್ಟೃತ್ವಂ ಮುಕ್ತಿ ಸ್ರಷ್ಟೃತ್ವಂ ಉಚ್ಯತೆ ನ ಅನ್ಯತ್. ಆಚಾರ್ಯರ ಕರಾರು ವಾಕ್ಯವಾದ ಮಾತು, ಅದರಲ್ಲಿ ಹಿಂದೆ ಮುಂದೆ ನೋಡ್ಲಿಕ್ಕಿಲ್ಲ. ನಮ್ಮದೇ ಒಂದು ಲೌಕಿಕ ಧಾಟಿಯಲ್ಲಿ ಹೇಳಬೇಕು ಅಂತಾದ್ರೆ ಸುಣ್ಣದ ಬೊಟ್ಟು. ಏನು ನಮ್ಮಲ್ಲಿ ಸುಣ್ಣದೊಂದು ಬೊಟ್ಟು ಬಿಟ್ರೆ ಅದು ಸ್ಪಷ್ಟವಾಗಿ ಕಾಣುತ್ತಂತೆ, ಅದರಲ್ಲಿ ಪುನಃ ಕಚಪಚ ಅಂತಿಲ್ಲ. ಅದು ಎಲ್ಲಿ ಬೀಳಬೇಕೋ ಅಲ್ಲೇ ಬಂದು ಬೀಳುತ್ತಂತೆ. ಅದೇ ರೀತಿಯಲ್ಲಿ ಮತ್ತೆ ಅದು ಆಚೆಗೋ ಇದು ಈಚೆಗೋ ಅಂತ ಪ್ರಶ್ನೆನೇ ಇಲ್ಲ. ಅದೇ ರೀತಿಯಲ್ಲಿ ಸ್ರಷ್ಟೃತ್ವಂ ಮುಕ್ತಿ ಸ್ರಷ್ಟೃತ್ವಂ ಉಚ್ಯತೆ ನ ಅನ್ಯತ್. ಹತಿಹಿ ತಮಪ್ರಾಪ್ತಿ ಹತಿಹಿ ಉಚ್ಯತೆ ನಾನ್ಯತ್. ನಾಶ ಅಂದ್ರೆ ತಮಸ್ಸಿಗೆ ಹೋಗುವುದು, ಹುಟ್ಟುವುದು ಅಂತಂದ್ರೆ ಮೋಕ್ಷಕ್ಕೆ ಹೋಗುವುದು. ನಮ್ಮ ಲೋಕದಲ್ಲಿ ಉಂಟ್ರಿ ಚಾಲ್ತಿಯಲ್ಲಿ ಹೊಸ್ತೇನಲ್ಲ. ಅಬ್ಬಾ ಬದುಕಿದೆಪ್ಪ, ಒಮ್ಮೆ ಹುಟ್ಟಿದಂತೆ ಆಯಿತು. ಅಬ್ಬಾ ಅವರಿಗೆ ಮರು ಹುಟ್ಟು ಇದೆಲ್ಲ ಉಂಟ ನಮ್ಮಲ್ಲಿ ಚಾಲ್ತಿಯಲ್ಲಿ? ಯಾವಾಗ ಬರುವುದು ಹೇಳಿ ಇದೆಲ್ಲ ಚಾಲ್ತಿಯಲ್ಲಿ? ಭಾರೀ ಮೂಗಿನ ತನಕ ದುಃಖ ಬಂದಿತ್ತು, ಅದನ್ನು ದಾಟಿಕೊಂಡು ಬಂದ. ಯಾರೋ ಓಡಿಸಿಕೊಂಡು ಬಂದಿದ್ರು ಕಳ್ಳನನ್ನು, ಯಾರು ಆರಕ್ಷಕರು ಓಡಿಸಿಕೊಂಡು ಬಂದಿದ್ರು. ಕಳ್ಳ ದೇವಸ್ಥಾನದೊಳಗೆ ಓಡಿಬಿಟ್ಟ. ಆರಕ್ಷಕ ಬೂಡ್ಸು ಬಿಚ್ಚೋದ್ರೊಳಗೆ ಅವ ಆಚೆ ಬದಿಯಿಂದ ಹಿಂದೆ ಹೋಗಿ ಆಯಿತು. ಆವಾಗ ಕಳ್ಳ ಅಂದ, ಅಬ್ಬಾ ಹುಟ್ಟಿದಂತೆ ಆಯ್ತು ನನಗೆ, ಮರು ಹುಟ್ಟು. ಕಳ್ಳನ ಅಪ್ಪ ಅಮ್ಮ ಎಲ್ಲ ಹೇಳಿಬಿಟ್ರು, ಭೇಷ್ ಪುನಃ ಹುಟ್ಟಿ ಬಂದಂತೆ ಆಯ್ತಪ್ಪ ನಿನಗೆ ಅಂತ. ಯಾಕೆ? ಕಷ್ಟವನ್ನು ದಾಟಿಕೊಂಡು ಸುಖವನ್ನು ಪಡೆದ ಅಲ್ವೋ, ಸುಖವನ್ನು ಪಡೆಯುವುದಕ್ಕೆ ಹುಟ್ಟು ಅಂತ ಹೆಸರು. ಮತ್ತೊಂದು ಉಂಟಲ್ಲ, ಏನು ತುಂಬ ದುಃಖ ಆದಾಗ ಸತ್ತೇ ನಾನು ಅಂತ ಬದುಕಿದ್ದಾನೆ, ಶ್ವಾಸೋಚ್ಛ್ವಾಸ ಉಂಟು, ನಾನು ಸತ್ತೇ ಅಂದ. ಏನರ್ಥ? ತುಂಬಾ ದುಃಖದಲ್ಲಿದ್ದೇನೆ ಅಂತ ಅರ್ಥ ಅಲ್ವೋ ಅದಕ್ಕೆ. ಹಾಗಾದ್ರೆ ನೋಡಿ, ಸಾವು ಅಂತಂದ್ರೆ ದುಃಖ, ಹುಟ್ಟು ಅಂತಂದ್ರೆ ನೆಮ್ಮದಿ. ಲೋಕದಲ್ಲಿ ಉಂಟ? ಆಚಾರ್ಯರು ಲೋಕದಲ್ಲಿ ಇದ್ದದ್ದನ್ನೇ ಹೇಳಿದ್ದು, ಹೊಸ್ತು ಏನು ಹೇಳಲಿಲ್ಲ. ಉಂಟಲ್ಲ ಲೋಕದಲ್ಲಿ ಈ ರೀತಿ ಹೇಳ್ತಕ್ಕ ಅನುಭವದ ಮಾತು ಪ್ರತಿಯೊಬ್ಬರಿಗೂ ಉಂಟಲ್ಲ. ದುರ್ಯೋಧನಾದಿಗಳು ಸತ್ತು ನರಕಕ್ಕೆ ಹೋದ್ರು, ದುರ್ಯೋಧನಾದಿಗಳು ಸತ್ತು ಅಂಧಂತಮಸ್ಸಿಗೆ ಹೋದರು. ಕಂಸ, ಜರಾಸಂಧ, ಕಾಲಯವನ ಇವರೆಲ್ಲ ಸತ್ತು ಅಂಧಂತಮಸ್ಸಿಗೆ ಹೋದರು. ಅಂಧಂತಮಸ್ಸಿನಲ್ಲಿ ಇರುವುದೇ ದುಃಖ. ಬರೇ ಕತ್ತಲಿದ್ರೆ ಅಡ್ಡಿಲ್ರಿ, ಸ್ವಲ್ಪ ತಡಕಾಟಿಕೊಂಡು ಹೋಗ್ಬೋದಿತ್ತು. ಇದು ಕುರುಡಾಗುವಷ್ಟು ಕತ್ತಲಂತೆ, ಅಂಧಂತಮಸ್ಸು ಅಂತಂದ್ರು. ಕುರುಡೆ ಅಂತೇಳಿ ಅಷ್ಟು ದಟ್ಟವಾದ ಕತ್ತಲಂತೆ. ಅಲ್ಲಿ ದುಃಖವೇ ಅಲ್ವೋ, ಸಾವು ಅಲ್ವೋ ಅದೊಂದು. ಆದ್ರಿಂದ ದೈತ್ಯರಿಗೆ ಸಾವು ಕೊಟ್ಟ, ದೇವತೆಗಳಿಗೆ ಜನ್ಮ ಕೊಟ್ಟ, ದೇವತೆಗಳಿಗೆ ಸೃಷ್ಟಿ ಕೊಟ್ಟ, ಅಂದ್ರೆ ದೇವತೆಗಳಿಗೆ ನಿತ್ಯ ನೆಮ್ಮದಿ ಕೊಟ್ಟ, ಶಾಶ್ವತ ನೆಮ್ಮದಿ ಕೊಟ್ಟ, ದೈತ್ಯರಿಗೆ ಶಾಶ್ವತ ದುಃಖ ಕೊಟ್ಟ. ಸರಿ ಉಂಟಾ? ಒಳ್ಳೆಯ ಮಾತುಂಟ. ಅದೇ ರೀತಿಯಲ್ಲಿ ಇಲ್ಲಿಯೂ ಕೂಡ ಏನು ಈ ತಮಸ್ಸು ಉಂಟಲ್ಲ, ಈ ಸ್ವಗುಣಾಚ್ಛಾದಿಕವಾಗಿರತಕ್ಕಂಥ ಪ್ರಕೃತಿ ಉಂಟಲ್ಲ, ಅದು ಏನು ಗೊತ್ತಾ? ಅದು ತಾಮಸ ಪ್ರಕೃತಿ. ತಾಮಸ ಪ್ರಕೃತಿಯನ್ನು ಏನು ಮಾಡುವುದು ಭಗವಂತ? ಕೊಲ್ಲುವುದು. ಕೊಲ್ಲುವುದಂದ್ರೆ ಏನರ್ಥ? ತಾಮಸ ಪ್ರಕೃತಿಯನ್ನು, ಪ್ರಕೃತಿ ಶಬ್ದಕ್ಕೆ ನಿಮ್ದು ಈ ಜಡ ಗಿಡ ಇದಲ್ಲ, ಪ್ರಕೃತಿ ಅಂತ ಅಂದ್ಬಿಟ್ರೆ ಅದೊಂದು ಚೇತನ, ಅದೊಂದು ದುಷ್ಟ ಚೇತನ, ನಮ್ಮ ನಿಮ್ಮ ಸುಖಕ್ಕೆ ಅಡ್ಡಿ ಮಾಡತಕ್ಕಂತಹ ಒಂದು ಚೇತನ, ಒಂದು ಜೀವ. ಅದು ಆ ಜೀವನನ್ನು ಭಗವಂತ ಆ ಜೀವನನ್ನು ಯಾರು ಇಲ್ಲಿ ಇದ್ದುಕೊಂಡು ಎನ್ನ ಸುಖ ಉಣ್ಲಿಕ್ಕೆ ಅಡ್ಡಿ ಮಾಡ್ತಾಳೋ ಆ ಜೀವನನ್ನು ನರಕಕ್ಕೆ ಕಳಿಸು. ಅವಳು ತಾಮಸ ಜೀವಳು. ನನ್ನ ಊಟವನ್ನೇ ಮಾಡಲಿಕ್ಕೆ ಇನ್ನೊಂದು ಮನೆಗೆ ಊಟಕ್ಕೆ ಹೋಗಬೇಡ ಅಂತ ಹೇಳ್ರಿ, ಅಡ್ಡಿ ಇಲ್ಲ, ಅದಕ್ಕೆ ಯಾರು ಬೈಯೋಲ್ಲ. ಆದ್ರೆ ಎನ್ನ ತಟ್ಟೆಯಲ್ಲಿ ಹಾಕಿದಂಥ ಊಟವನ್ನು ಮಾಡಬೇಡ ಅಂತ ಹೇಳತಕ್ಕಂಥವರು ಭಾರಿ ಕೆಟ್ಟವರಲ್ವಾ? ತಟ್ಟೆಗೆ ಬಡಿಸಿ ಆಗಿದೆ, ಎದುರಲ್ಲಿ ಉಂಟು,
ಅದನ್ನೇ ಊಟ ಮಾಡಲಿಕ್ಕೆ ಬಿಡುವುದಿಲ್ಲ, ಅಡ್ಡಿ ಮಾಡೋದು ಅಂತ. ನಮ್ಮಲ್ಲಿ ಯಮನು ಬಿಡ್ತಾನೆಂತೆ ಊಟ ಮಾಡುವಾಗ ಕೊಂಡೋಗುವುದಿಲ್ಲ ಅಂತ ನಿಂದೇನು ಮಹಾ? ಆದರೆ ಊಟ ಮಾಡುವಾಗ ಯಾರು ಸಾಯುವುದಿಲ್ಲಲ್ಲ, ಊಟ ಮಾಡಿ ಸಾಯ್ತಾರೆ ಅಷ್ಟೇ ವಿನಃ ಊಟ ಮಾಡುವಾಗ ಸಾಯೋಲ್ಲ. ನಾವು ಬೈಯುವುದು ಕೂಡ ಹೇಗೆ ಹೇಳಿ, ಏನು ಊಟ ಮಾಡ್ತಾ ಸಾಯ್ತಿಂತಲ್ಲ, ಏನು ತಿಂದು ಸಾಯ್ತಿಂತಲೇ ಬೈಯುವುದು. ತಿಂದು ಸಾಯುವುದು ಮತ್ತೆ ಮೊದಲು ತಿನ್ನೋದು. ಏನು ತಿಂತಾ ಸಾಯ್ತಿಂತ ನಾವು ಬೈಯೋಲ್ಲ, ತಿಂದು ಸಾಯುವುದು ಅಂತ ಮೊದಲು ತಿನ್ನಬೇಕಾ? ಆದರೆ ಯಮನು ಬಿಡ್ತಾನಂತೆ, ಆದರೆ ಪ್ರಕೃತಿ ಬಿಡ್ತಾ ಇಲ್ಲ, ಅಷ್ಟು ಕೆಟ್ಟವಳಲ್ವೋ. ಆದ್ದರಿಂದಲೇ ಸ್ವಗುಣಾಚ್ಛಾದಕಳಾಗಿರತಕ್ಕಂಥ ಪ್ರಕೃತಿಯ ಹೆಸರು ಅವಳು ತಮೋ ಗುಣದವಳು, ಅವಳು ತಾಮಸಿ. ಅದರಿಂದ ದೇವರೇ ಅವಳನ್ನು ಕೊಲ್ಲು ಅಂದ್ರೆ ಏನರ್ಥ? ಅವಳನ್ನು ಅಂಧಂತಮಸ್ಸಿಗೆ ಕಳುಹಿಸು. ನಾಳೆ ಪುನಃ ಬೆಳಿಗ್ಗೆ ರಾತ್ರಿ ಆ ಪ್ರಕೃತಿ ಪುನಃ ಬರಬಾರ್ದು, ನನ್ನ ದೇಹದೊಳಗೆ ಬರಬಾರ್ದು, ನನ್ನ ಸುಖವನ್ನು. ಹಾಗಾದ್ರೆ ಇದು ಬೆಳಿಗ್ಗೆದ್ದು ಪ್ರಾರ್ಥನೆ ಮಾತ್ರ ಮಾಡುವುದಲ್ಲ, ರಾತ್ರಿ ಮಲಗುವಾಗಲೂ ಪ್ರಾರ್ಥನೆ ಮಾಡಬೇಕು. ಚಾಪೆಯಲ್ಲಿ ಕೂತು ಇನ್ನೇನು ಮುಸುಕು ಎಳ್ಕೊಳ್ಳೋದು. ಕೆಲವರು ಎಂತೆಂತೆಂತೆಂತೆಂತ ಮಲಗುವ ಕ್ರಮದವರು ಇದ್ದಾರೆ ಗೊತ್ತಾ? ಅವರು ಹೇಗೆ ಹೊದಿಕೆ ತಯಾರು ಮಾಡಿ ಇಟ್ಟುಕೊಂಡಿರ್ತಾರೆ, ಅದು ಚಾಪೆಗೆ ಬೀಳ್ತಿರುವಂತೇನೆ ಹೊದಿಕೆ ತಲೆಯ ತನಕ ಹೋಗಿ ಆಯಿತು, ಮತ್ತೆ ತೆಗೆಯುವುದು ಮರು ದಿವಸ ಬೆಳಿಗ್ಗೆನೆ. ಚಾಪೆಯಲ್ಲಿ ಕೂತು ದೇವರ ಸ್ಮರಣೆ ಮಾಡಿ, ನಿದ್ದೆ ಕೊಡಯ್ಯ ಅಂತ ಮುಚುಕುಂದನಿಗೆ ನಿದ್ದೆ ಕೊಟ್ಟಿರತಕ್ಕಂಥ ದೇವರೇ ನನಗೆ ನಿದ್ದೆ ಕೊಡಯ್ಯ ಅಂತ ಕೇಳಿಕೊಂಡು, ಅಷ್ಟು ನಿದ್ದೆ ಬೇಡದಿದ್ರು ಒಂದು ಬೆಳಗಿನ ತನಕ ಆದ್ರೂ ನಿದ್ದೆ ಕೊಡಯ್ಯ ಅಂತ, ಮುಚುಕುಂದ ನಿದ್ದೆ ಕೊಟ್ಟವ ಅವನೇ ಅಲ್ಲೋ, ಕೊಡಯ್ಯ ಅಂತ ಕೇಳಿಕೊಂಡು ಮಲಗುವ ಮೊದಲು ಈ ಪ್ರಕೃತಿಯನ್ನು ಚಿಂತನೆ ಮಾಡಿ. ಮಹಾರಾಯ ಭಗವಂತ, ಪ್ರಕೃತಿ ಇಲ್ಲಿ ಇದ್ದುಕೊಂಡು ಎನ್ನ ಸುಖ ಉಣ್ಲಿಕ್ಕೆ ತೊಂದರೆ ಮಾಡ್ತಾ ಇದ್ದಾಳೆ, ಅವಳನ್ನು ಧ್ವಂಸ ಮಾಡು. ಏನು ಸುಖ ಉಣ್ಲಿಕ್ಕೆ ತೊಂದರೆ ಮಾಡ್ತಾ ಇದ್ದಾಳೆ? ನಾವು ಮಲಗುವುದು ನೆಮ್ಮದಿಗೋಸ್ಕರ ಅಲ್ವೋ? ಯಾವಾಗ ನೆಮ್ಮದಿ ಸಿಗುವುದು? ಮಲಗಿದಾಕ್ಷಣಕ್ಕೆ ಸಿಗುವುದಿಲ್ಲಲ್ಲ. ನೆಮ್ಮದಿ ಸಿಗುವುದು ಯಾವಾಗ ಗೊತ್ತಾ? ಗೊರಕೆ ಹೊಡೆಯುವುದು ನಿಂತ ನಂತರದಲ್ಲಿ ನಿದ್ದೆ ಬರುತ್ತಲ್ಲ, ಅಲ್ಲಿ ನೆಮ್ಮದಿ ಸಿಗುವುದು. ಏನು ಅದು? ಸುಷುಪ್ತಿ. ಏನದು? ಗಾಢ ನಿದ್ದೆ. ಏನದು? ಸೌಂಡ್ ಸ್ಲೀಪ್. ಯದ್ಯಪಿ ಸೌಂಡ್ಲೆಸ್ ಸ್ಲೀಪ್ ಅದು, ಆದ್ರೂ ನಮ್ಮ ಆಂಗ್ಲರದಕ್ಕೆ ಸೌಂಡ್ ಸ್ಲೀಪ್ ಅಂತ ಹೆಸರು ಕೊಟ್ಟಿದ್ದಾರೆ. ಮೊದಲು ಸೌಂಡು, ಆಮೇಲೆ ಸ್ಲೀಪ್. ಮೊದಲು ಗೊರಕೆ ಹೊಡೆಯುವುದು, ಆಮೇಲೆ ಗೊರಕೆ ನಿಲ್ಲಿಸಿ ಮತ್ತೆ ಸುಷುಪ್ತಿ. ಆ ಸುಷುಪ್ತಿಯಲ್ಲಿ ಆಗುವುದೇನು ಗೊತ್ತಾ? ಒಳಗಿರತಕ್ಕಂಥ ಆನಂದವನ್ನು ಉಣ್ಣುವುದು. ಆದ್ರಿಂದ ನಿದ್ದೆಯಿಂದ ಎಚ್ಚೆತ್ತ ಮೇಲೆ ಏನಂತೇವೆ ಗೊತ್ತಾ? ಹಬ್ಬ ನಾನು ಚೆನ್ನಾಗಿ ಮಲಗಿದೆ ಅಂತ ಹೇಳ್ತೇವಾ? ಒಂದೊಂದು ಸಂದರ್ಭದಲ್ಲಿ ಏನಂತೇವೆ ಗೊತ್ತಾ? ಏನ್ರಿ ನಿದ್ದೆಯೇ ಬಂದಿಲ್ಲ, ಪುರಾ ಸ್ವಪ್ನದಲ್ಲೇ ಹೋಗಿ ಬಿಡ್ತು ಇಡೀ ರಾತ್ರಿ ಅಂತ ಅಂತೇವ. ನಿದ್ದೆನೆ ಬರಲಿಲ್ಲ ಅಂತಂತೇವ, ಸ್ವಪ್ನದಲ್ಲೇ ಹೋಯಿತು ಅಂತಂತೇವ. ಅದು ಪ್ರಕೃತಿ ತಡೆ ಮಾಡಿದ್ದು. ಈ ತಾಮಸಿ ಪ್ರಕೃತಿ ನನ್ನ ಗುಣ ಸ್ವರೂಪದಲ್ಲಿರತಕ್ಕಂಥ ಆನಂದವನ್ನು ಉಣ್ಲಿಕ್ಕೆ ಅವಳು ತಡೆ ಮಾಡಿದ್ದು. ಹಾಗಾದ್ರೆ ಚಾಪೆಯಲ್ಲಿ ಕೂತು ಮಲಗುವ ಮೊದಲು ಪ್ರಾರ್ಥನೆ ಮಾಡೋಣ. ಜಯ ಜಯ ಜಹಿ ಅಜಿತ, ಎಲ್ಲೋ ಅಜಿತನೆ, ಒಳಗಿರತಕ್ಕಂತಹ ಪ್ರಕೃತಿಯನ್ನು ಕೊಲ್ಲು. ತಾಮಸಿ ಪ್ರಕೃತಿ ಇದ್ದಾಳೆ, ಸ್ವಗುಣಾಚ್ಛಾದಿಗಳಾಗಿರತಕ್ಕಂಥ ತಾಮಸಿ ಪ್ರಕೃತಿ ಇದ್ದಾಳೆ, ಅವಳನ್ನು ಜಹಿ ಅಂತ ಪ್ರಾರ್ಥನೆ ಮಾಡಿ ಮಲಗೋಣ. ಆವಾಗ ಒಳ್ಳೆಯ ನಿದ್ದೆ ಬರುತ್ತೆ, ಗಾಢ ನಿದ್ದೆ ಬರುತ್ತೆ ಅಂತ. ಆದ್ರಿಂದ ಅವಳು ತಾಮಸ ಪ್ರಕೃತಿ, ಸ್ವಗುಣಾಚ್ಛಾದಿಕ ತಾಮಸಿ ಪ್ರಕೃತಿ. ಅತಃ ತಾಂ ಹತ್ವ ತಮಃ ಗಮಯತಿ. ಹಾಗಾದ್ರೆ ಹನನ ಅಂದ್ರೆ ಗೊತ್ತಾಯ್ತಲ್ಲ, ತಮೋ ಗುಣದವರಿಗೆ ಎಲ್ಲಿ ಜಾಗ? ಅಂಧನ್ ತಮಸ್ಸಿನಲ್ಲಿ ಜಾಗ ಅಲ್ವೋ? ಅಂಧನ್ ತಮಸ್ಸು ಅಂತಂದ್ರೆ ದುಃಖ ಉಳ್ಳದ್ದಲ್ವೋ? ದುಃಖವನ್ನು ಪಡೆಯುವುದಂದ್ರೆ ಸಾಯುವುದು ಅಂತ ಅರ್ಥ ಅಲ್ವೋ? ದುಃಖವನ್ನು ಅನುಭವಿಸುವಂದ್ರೆ ಇಲ್ಲಿ ದುಃಖ ಉಣ್ಣೋದು, ಜಾಸ್ತಿ ದುಃಖ ಉಣ್ಲಿಕ್ಕೆ ಹೋಗುದಂದ್ರೆ ಸತ್ತ ಅಂತ ಅರ್ಥ ಅಲ್ವೋ ಅದಕ್ಕೆ. ಆದ್ರಿಂದ ಅವಳನ್ನು ಕೊಲ್ಲು, ಅವಳನ್ನು ಅಂಧನ್ ತಮಸ್ಸಿಗೆ ಕಳಿಸು. ಇನ್ನೊಬ್ಳಿದ್ದಾಳಲ್ಲ, ನಿನ್ನ ಭಗವಂತನ ಗುಣಗಳ ಚಿಂತನೆ ಬರಲಿಕ್ಕೆ ತಡೆ ಮಾಡತಕ್ಕಂಥ ಇನ್ನೊಬ್ಳಿದ್ದಾಳಲ್ಲ, ಪರಮಾಚ್ಛಾದಕ ಇದ್ದಾಳಲ್ಲ, ಅವಳು ಯಾರು ಗೊತ್ತಾ? ಅವಳು ರಾಜಸಿ. ಅವಳು ರಜೋಗುಣದ ಸ್ವಭಾವದವಳು. ಮೊದಲಿನವಳು ತಮೋಗುಣದ ಸ್ವಭಾವದವಳು, ಇವಳು ರಜೋಗುಣದ ಸ್ವಭಾವದವಳು. ಅವಳನ್ನು ವ್ಯಾಘುಟ್ಯ, ಅವಳನ್ನು ಓಡಿಸು, ಅವಳನ್ನು ಕೊಲ್ಲು ಅಂತ ಹೇಳಲಿಲ್ಲ ದೇವತೆಗಳು. ವೇದಾಭಿಮಾನಿ ದೇವತೆಗಳು ದೇವರಲ್ಲಿ ಬೇಡಲಿಲ್ಲ, ಅವಳನ್ನೂ ಕೊಲ್ಲು. ಯದ್ಯಪಿ ದೇವರ ಗುಣ ಮೆಲುಕು ಹಾಕಲಿಕ್ಕೆ ತಡೆ ಮಾಡ್ತಾ ಇದ್ದಾಳೆ, ಆದ್ರೆ ಅವಳನ್ನು ಕೊಲ್ಲು ಅಂತ ಹೇಳಲಿಲ್ಲ, ಅವಳನ್ನು ಓಡಿಸು ಅಂತಂದ್ರು. ವ್ಯಾಘುಟ್ಯ, ಓಡಿಸು, ಪುಡಿ ಮಾಡಿ ಓಡಿಸು. ಯಾಕೆ ಕೊಲ್ಲು ಅಂತ ಹೇಳಬಾರ್ದ? ನಮಗೆ ದೊಡ್ಡ ಶತ್ರುವಲ್ವೋ? ದೇವರ ಗುಣವೇ ನಿನಗೆ
ಚಿಂತನೆಗೆ ತಡೆ ಮಾಡ್ತಾ ಇದ್ದಾಳೆ, ದೊಡ್ಡ ಶತ್ರುವಲ್ವ ಅಂದರೆ ಅದಕ್ಕಂದ್ರು ಏನು ಮಾಡೋಣ ಹೇಳಿ, ಕೊಲ್ಲುವುದು ಅಂತಂದ್ರೆ ಅಂಧನ್ ತಮಸ್ಸಿಗೆ ಕಳಿಸುವುದು ಅಂತ ಅರ್ಥ. ರಾಜಸರಿಗೆ ಅಂಧನ್ ತಮಸ್ಸು ಇಲ್ಲ, ತಾಮಸರಿಗೆ ಮಾತ್ರ ಅಂಧನ್ ತಮಸ್ಸು, ಸಾತ್ವಿಕರಿಗೆ ಮಾತ್ರ ಮೋಕ್ಷ. ಸಾತ್ವಿಕರಿಗೆ ತಮಸ್ಸಿಲ್ಲ, ತಾಮಸರಿಗೆ ಮೋಕ್ಷ ಇಲ್ಲ. ರಾಜಸರಿಗೆ ಮೋಕ್ಷನೂ ಇಲ್ಲ, ತಮಸ್ಸು ಇಲ್ಲ. ರಾಜಸರು ಹುಟ್ಟುವುದು ಇಲ್ಲ, ಸಾಯುವುದು ಇಲ್ಲ. ರಾಜಸರಿಗೆ ಹುಟ್ಟು ಸಾವು ಎರಡೂ ಇಲ್ಲ. ಆದ್ದರಿಂದಲೇ ಆಗ ಹೇಳಿದ್ದಕ್ಕೆ ಬನ್ನಿ. ಆಗೊಂದು ಮಾತು ಹೇಳಿದ್ದೆ ಅಲ್ವೋ, ಬ್ರಹ್ಮಾದಿಗಳನ್ನು ಸೃಷ್ಟಿ ಮಾಡ್ತೀಯಾ, ದೈತ್ಯರನ್ನು ಕೊಲ್ತೀಯಾ, ನಮ್ಮ ಬಗ್ಗೆ ಏನು ಹೇಳಲೇ ಇಲ್ಲ, ಸೃಷ್ಟಿ ಇಲ್ಲ ಕೊಲ್ಲುವುದು ಇಲ್ಲ, ಎರಡೂ ಹೇಳಲೇ ಇಲ್ಲ. ಅಂದರೆ ನಾವು ಮಾನವರು ನಿತ್ಯ ಸಂಸಾರಿಗಳು, ದೇವತೆಗಳು ಮುಕ್ತಿಯೋಗ್ಯರು, ದೈತ್ಯರು ತಮೋಯೋಗ್ಯರು, ಮಾನವರು ನಿತ್ಯ ಸಂಸಾರಿಗಳು. ಆಚೆ ಮೋಕ್ಷನೂ ಇಲ್ಲ, ಈಚೆ ತಮಸ್ಸೂ ಇಲ್ಲ. ಸ್ವಾಮಿ ಏನು ಹಾಗಾದರೆ ರಾಜಾಂಗಣಕ್ಕೆ ಉಪನ್ಯಾಸಕ್ಕೆ ಬರಬೇಕಾ ನಾನು? ನಂತರದ ಪ್ರಶ್ನೆ. ಮೋಕ್ಷ ಅಂತೂ ಇಲ್ಲ ಅಂತ ಆದಮೇಲೆ ಯಾಕೆ ಒದ್ದಾಡಬೇಕು ಸ್ವಾಮಿ? ಇಲ್ಲಿ ತನಕ ಬಂದು ಏಕಾದಿ ಉಪವಾಸ ಮಾಡಬೇಕಾ, ಉತ್ಸವ ನೋಡಬೇಕಾ, ದೇವರದ್ದು ಚಾತುರ್ಮಾಸ್ಯ ವ್ರತ ಮಾಡಬೇಕಾ? ಈ ಪ್ರಶ್ನೆ ಸಹಜವಾಗಿ ಬಂದೇ ಬರುತ್ತಲ್ಲ. ಅದಕ್ಕಂತ ಅದು ನಮಗೆ ಹೇಳಿದ್ದಲ್ಲ, ರಾಜಾಂಗಣಕ್ಕೆ ಬರುವವರಿಗೆ ಹೇಳಿದ್ದಲ್ಲ, ಬಾರದವರಿಗೆ. ಇನ್ನು ಹೋಗಿ ಹೇಳಬೇಡಿ, ಬೈದು ಬಿಟ್ಟಾರ. ಅದು ನೋಡಿ, ದೇವತೆಗಳಿಗೆ, ಎಲ್ಲ ದೇವತೆಗಳಿಗೂ ಮೋಕ್ಷ, ಎಲ್ಲ ದೈತ್ಯರಿಗೂ ಅಂಧಂತಮಸ್ಸು. ಅದರಲ್ಲಿ ಮಾನವರಿದ್ದಾರಲ್ಲ, ಮನುಷ್ಯ ಜೀವರಿದ್ದಾರಲ್ಲ, ಅವರಲ್ಲಿ ಮನುಷ್ಯರಲ್ಲಿ ಉತ್ತಮರು ಮೋಕ್ಷಕ್ಕೆ ಹೋಗ್ತಾರೆ, ಮನುಷ್ಯರಲ್ಲಿ ಅಧಮರು ಅಂಧಂತಮಸ್ಸಿಗೆ ಹೋಗ್ತಾರೆ. ಮನುಷ್ಯರಲ್ಲಿ ಮಧ್ಯದವರಿದ್ದಾರಲ್ಲ, ಆಚೆ ಮೋಕ್ಷನೂ ಇಲ್ಲ, ಈಚೆ ಅಂಧಂತಮಸ್ಸು ಇಲ್ಲ. ಆದ್ರಿಂದ ಮಾನವರು ಅಂತಂದ್ರೆ ಆ ಮಧ್ಯದವರನ್ನು ಮಾತ್ರ ಹೇಳಿದ್ದು. ನಾವು ಮಧ್ಯದವರಲ್ಲ, ನಾವು ಬದಿಯಲ್ಲಿ ಬಂದು ಕೂತಿದ್ದೇವೆ, ನಾವು ಮಧ್ಯದವರಲ್ಲ. ಇಷ್ಟೋ ಏನು ನಿರಂತರವಾಗಿ ಅದು ಕೃಷ್ಣನ ಸನ್ನಿಧಾನದಲ್ಲಿ ಜ್ಞಾನಯಜ್ಞ ನಡೀತಾ ಉಂಟು, ಅದರಲ್ಲಿ ನಾವು ಭಾಗಿಯಾಗಿದ್ದೇವೆ ಅಂತಂದ್ರೆ ಖಂಡಿತ ಏನು ಮೋಕ್ಷಕ್ಕೆ ಹೋಗುವವರೇ. ಕೊಡುವುದಿಲ್ಲ ಅಂತಂದ್ರೆ ನನ್ನ ಹತ್ರ ಹೇಳಿ. ಆದ್ದರಿಂದ ಏನು ಹೇಳಿದ್ರು? ದೇವತೆಗಳಿಗೆ ಸೃಷ್ಟಿ, ದೈತ್ಯರಿಗೆ ನಾಶ. ಮನುಷ್ಯರು ಅಂತಂದ್ರೆ ಮನುಷ್ಯೋತ್ತಮರು ಅವರು ದೇವತೆಗಳ ಸಾಲಲ್ಲಿ ಬರ್ತಾರೆ, ಮನುಷ್ಯ ಅಧಮರು ದೈತ್ಯರ ಸಾಲಲ್ಲಿ ಬರುತ್ತಾರೆ. ಮನುಷ್ಯ ಮಧ್ಯಮರಿದ್ದಾರಲ್ಲ, ಅವರಿಗೆ ಮೋಕ್ಷನೂ ಇಲ್ಲ, ಅವರಿಗೆ ಅಂಧಂತಮಸ್ಸು ಇಲ್ಲ, ಅಂದರೆ ಹುಟ್ಟೂ ಇಲ್ಲ, ಸಾವೂ ಇಲ್ಲ. ಆದ್ರಿಂದ ಅವರ ಬಗ್ಗೆ ಆ ಮನುಷ್ಯ ಮಧ್ಯಮ ಮನುಷ್ಯರು ರಾಜಸರು, ಅವರ ಬಗ್ಗೆ ಏನು ಹೇಳಿಲ್ಲ. ಮನುಷ್ಯ ಉತ್ತಮರು ಸಾತ್ವಿಕರು, ಮನುಷ್ಯ ಅಧಮರು ತಾಮಸರು, ಮನುಷ್ಯ ಮಧ್ಯಮರು ರಾಜಸರು. ರಾಜಸರಿಗೆ ಹುಟ್ಟು ಸಾವು ಇಲ್ಲ, ರಾಜಸರಿಗೆ ಮೋಕ್ಷ ಅಂಧಂತಮಸ್ಸು ಇಲ್ಲ. ಇವಳು ಯಾರು? ಈ ಪ್ರಕೃತಿ ಯಾರು? ಇವಳು ರಾಜಸ ಪ್ರಕೃತಿ. ರಾಜಸ ಪ್ರಕೃತಿ ಆದ್ರಿಂದ ಯಾವುದೂ ಇಲ್ಲ, ಅಂಧಂತಮಸ್ಸು ಇಲ್ಲ. ಆದ್ರಿಂದ ಅವಳನ್ನು ಕೊಲ್ಲು ಅಂತ ಹೇಳಲಿಕ್ಕಿಲ್ಲ. ಕೊಲ್ಲುವುದು ಅಂತಂದ್ರೆ ಅಂಧಂತಮಸ್ಸಿಗೆ ಕಳಿಸುವುದು ಅಂತ ಅರ್ಥ ಅಲ್ವೋ? ನೋಡಿ, ತಾಮಸ ಪ್ರಕೃತಿಯನ್ನು ಕೊಲ್ಲು ಅಂತಲೇ ಹೇಳಿದ್ರಲ್ಲ, ದೇವತೆಗಳು ಪ್ರಾರ್ಥನೆ ಮಾಡಿದ್ರಲ್ಲ. ಯಾಕೆ? ಅವಳು ತಾಮಸಳು. ತಾಮಸು ಅಂತಂದ್ಮೇಲೆ ಅಂಧಂತಮಸ್ಸಿಗೆ ಹೋಗಲಿಕ್ಕಿರುವವಳು. ಆದ್ರಿಂದ ಅವಳನ್ನು ಕೊಲ್ಲು ಅಂತಂದ್ರೆ ಅಂಧಂತಮಸ್ಸಿಗೆ ಕಳಿಸು ಅಂತ ಅರ್ಥ. ರಾಜಸ ಪ್ರಕೃತಿ ಇದ್ದಾಳಲ್ಲ, ಅವಳಿಗೆ ಅಂಧಂತಮಸ್ಸಿಲ್ಲ, ಆದ್ರೆ ಅವಳನ್ನು ಕೊಲ್ಲು ಅಂತ ಹೇಳಲಿಕ್ಕಿಲ್ಲ. ಕೊಲ್ಲು ಅಂತ ಹೇಳತಕ್ಕಂಥ ಪ್ರಸಂಗ ಇಲ್ಲ. ಮತ್ತೇನ್ ಮಾಡಬೇಕು? ಮೋಕ್ಷ ಅಂತೂ ಇಲ್ಲ. ಅವಳನ್ನು ಹುಟ್ಟಿಸು ಅಂತ ಹೇಳುವಂತಿಲ್ಲ, ಮೋಕ್ಷ ಅಂತೂ ಇಲ್ಲ, ಅಂಧಂತಮಸ್ಸು ಹೋಗ್ಲಿಕ್ಕಿಲ್ಲ. ಅದಕ್ಕಂದ್ರು ವ್ಯಾಘುಟ್ಯ. ದೇವರೇ ಇಲ್ಲಿಂದ ಅವಳನ್ನು ಓಡಿಸು ಅಷ್ಟೇ. ಎಲ್ಲಿಗೆ ಬೇಕಾದ್ರೂ ಹೋಗ್ಲಿ ಅವಳು, ಇಲ್ಲಿ ಅಂತೂ ಬೇಡ. ವ್ಯಾಘುಟ್ಯ, ವ್ಯಾಘುಟ್ಟನಂ. ವ್ಯಾಘುಟ್ಟನಂ ಅಂತಂದ್ರೆ ಬಡದು ಓಡಿಸುವುದು. ಬರೇ ಓಡಿಸಿದ್ರೆ ಪುನಃ ಬರ್ತಾಳು. ಅದಕ್ಕೆ ಬಡದು, ವ್ಯಾಘುಟ್ಟನ ಶಬ್ದದ ಅರ್ಥ ಬಡದು ಓಡಿಸ್ಬೇಕು. ನಮ್ಮಲ್ಲಿ ಮಾತುಂಟಲ್ಲ, ಅದು ಅಲ್ಲಿಂದಲೇ ಬಂದದ್ದು. ಹೊಡೆದು ಓಡಿಸಿಯವರನ್ನು ಓಡಿಸಿ ಅಂತ ಸಾಕಿತ್ತಲ್ಲ, ಹೊಡೆದು ಬರೇ ಓಡಿಸಿದ್ರೆ ಈಚೆ ಬಾಗಿಲು ಓಡಿಸಿ ಆಚೆ ಬಾಗಿಲಲ್ಲಿ ಬರ್ತಾರೆ. ಅದಕ್ಕೆ ಹೊಡೆದು ಓಡಿಸಿ ಅಂದ್ಬಿಟ್ರೆ ಹೋಗಿಯೇ ಬಿಡ್ತಾರೆ ಅಂತ. ಒಂದು ಹೊಡೆದು ಓಡಿಸಿ ಅಂತ ಒಂದು, ಮತ್ತೊಂದು ತುಳುವಿನಲ್ಲಿ ಅದಕ್ಕೆ ಒಂದು ಗ್ರಿಪ್ ಸಿಗುತ್ತೆ. ಅದು ಒಂದು ಶಬ್ದ ಉಂಟು, ಅದನ್ನು ತುಳುವಿನಲ್ಲಿ ಹೇಳ್ತೇನೆ. ಏನು? ತೊರ್ತು ಪಿದಾಯಿ ಪಾಡ್ಲ ಅಂತ. ಬರೇ ಹೊರ ಹಾಕು ಅಂತ ಹೇಳಿದ್ರೆ ಸಾಲದ, ಆದ್ರೆ ನಮ್ಮದೇ ಧಾಟಿಯಲ್ಲಿ ಏನು ತೊಳೆದು ಹೊರ ಹಾಕು ಅಂತ. ನಾನು ಇದೊಂದು ಸಂದರ್ಭದಲ್ಲಿ ಹೇಳಿದ್ದೆ. ಹಾಗೆ ತೊಳೆದು ಹೊರ ಹಾಕಿದರೆ ಮತ್ತೆ ಅವರು ಬರೋಲ್ಲ, ತಂಟೆಗೆ ಬರೋಲ್ಲ. ಅದಕ್ಕೋಸ್ಕರ ನಮ್ಮದು ಧಾಟಿಗೆ. ಇದನ್ನು ನಾವು ಎಲ್ಲಿ ನೋಡಿದ್ದು ಗೊತ್ತಾ? ಭೃಗು ಋಷಿಗಳ ಕತೆ ಹೇಳುವಾಗ ನಾನು ಹೇಳಿದ್ದೆ ಇದನ್ನು. ಭೃಗು ಋಷಿಗಳು ಮಹಾ ವಿರಕ್ತರಲ್ವೋ,
ಅವರಿಗೆ ದುಡ್ಡು ಗಿಡ್ಡು ಏನೂ ಬೇಡ ಅಲ್ಲ, ಯಾವ ಸಂಪತ್ತು ಬೇಡ ಅಲ್ಲ, ಯಾವ ಸಂಪತ್ತಿನ ಆಸೆ ಅವರಿಗಿಲ್ಲ ಅಲ್ಲ. ಆದರೂ ಸಂಪತ್ತು ಅವರ ಮನೆ ಬಾಗಿಲಿಗೆ ಬರ್ತಾನೆ ಇತ್ತಂತೆ. ಯಾಕೆ? ಲಕ್ಷ್ಮಿ ಅವರ ಮಗಳಾಗಿ ಹುಟ್ಟಿದವಳು, ಅವಳಿಗೆ ಭಾರ್ಗವಿ ಅಂತ ಹೆಸರಲ್ವ ಲಕ್ಷ್ಮಿಗೆ. ಭೃಗು ಋಷಿಯ ಪರಂಪರೆಯಲ್ಲಿ ಭೃಗು ಋಷಿಗೇನೆ ಮಗಳಾಗಿ ಬಂದವಳಲ್ವ ಅವಳು ಲಕ್ಷ್ಮಿ. ಬೇಡ ಅಂತಂದ್ರೆ ಈ ಸಂಪತ್ತು ಬರುತ್ತೆ. ಅದಕ್ಕೆ ಏನು ಮಾಡಿದ್ರು, ಓಹೋ ಇವಳು ನನ್ನ ಬಳಿಗೆ ಬಾರದೆ ಇರಬೇಕಾದ್ರೆ ಒಂದೇ ಉಪಾಯ ಏನು, ಒದ್ದು ಓಡಿಸಿಬಿಟ್ರೆ ಮತ್ತೆ ಬರೋಲ್ಲ. ಅದಕ್ಕೋಸ್ಕರ ಎಲ್ಲಿಗೆ ಹೋದ? ಒದ್ದು ಓಡಿಸಲಿಕ್ಕೆ ವೈಕುಂಠಕ್ಕೆ ಹೋದ. ವೈಕುಂಠದಲ್ಲಿ ದೇವರು ಮಲಗಿದಾಗ ದೇವರ ಎದೆಗೆ ಒದ್ದ. ಎದೆಯಲ್ಲಿದ್ದವಳು ಲಕ್ಷ್ಮಿ. ಆವಾಗ ಏನು ಮಾಡಿದ್ದು? ಒದ್ದು ಹೊರ ಹಾಕಿದ್ದು. ಅವಳು ಎಲ್ಲಿ ಹೋದಳಂತೆ? ಕೊಲ್ಲಾಪುರಕ್ಕೆ ಹೋದಳಂತೆ. ಅಲ್ಲಿಂದ ಮತ್ತೆ ಶ್ರೀನಿವಾಸ ಕಲ್ಯಾಣ ಆರಂಭ ಆಯಿತು ಅಂತ ಮತ್ತೆ ನಮ್ಮದು ಕತೆ ಬರುತ್ತೆ. ಹಾಗಾದ್ರೆ ಚೆನ್ನಾಗಿ ಉಂಟಲ್ಲ, ಒದ್ದು ಓಡಿಸಿದ್ರೆ ಮತ್ತೆ ಅವರು ತಿರುಗಿ ಬರೋಲ್ಲ. ಆ ಧಾಟಿಯಲ್ಲಿ ಈಗ ಇವಳನ್ನು ಏನ್ ಮಾಡಬೇಕು ಅಂತಂದ್ರೆ ಹೊಡೆದು ಓಡಿಸ್ಬೇಕು. ವ್ಯಾಘುಟ್ಟ ಅಂದ್ರೆ ಹೊಡೆದು ಓಡಿಸುವುದಕ್ಕೆ ವ್ಯಾಘುಟ್ಟನ ಅಂತ ಹೆಸರು. ಇವಳು ರಾಜಸಿ, ಪರಮಾಚ್ಛಾದಿಕ ಪ್ರಕೃತಿ ರಾಜಸಿ. ಆದ್ರಿಂದ ಅವಳನ್ನು ವ್ಯಾಘುಟ್ಯ ಅವಳನ್ನು ಓಡಿಸಿ ಮೋಕ್ಷ ಪದವೀಂ ದೇಹಿ ಮೋಕ್ಷ ಪದವೀಂ ದದಾತಿ ಪುರುಷೋತ್ತಮ, ಭಗವಂತ ಮೋಕ್ಷವನ್ನು ಕೊಡ್ತಾನೆ ಅಂತ ಎರಡು ಪ್ರಕೃತಿಗಳ ಬಗ್ಗೆ ಶಾಸ್ತ್ರಕಾರರು ಚಿತ್ರಣ ಕೊಡ್ತಾ ಇದ್ದಾರೆ. ಇದೇ ವಿಷಯವನ್ನು ಅಂದ್ರೆ ನಾನಾಗ ಒಂದು ಮಾತು ಹೇಳಿದೆ, ಕೆಲವರು ಭಾಗವತಕ್ಕೆ ವ್ಯಾಖ್ಯಾನ ಬರೆಯುವಾಗ ಅಂದ್ರೆ ಭಾಗವತಕ್ಕೆ ತುಂಬಾ ಜನ ಅರ್ಥ ಬರೆದಿದ್ದಾರೆ. ನಾನು ಯಾಕೆ ಇದನ್ನು ಹೇಳ್ತೇನೆ ಅಂತಂದ್ರೆ, ಅಕಸ್ಮಾತ್ ನಮಗೇನಾದ್ರೂ ಅಂತ ವ್ಯಾಖ್ಯಾನ ಪುಸ್ತಕ ಸಿಕ್ಕಿದ್ರೆ, ವ್ಯಾಖ್ಯಾನ ಅಂದ್ರೆ ಅರ್ಥ ಬರೆದ ಪುಸ್ತಕ, ನೋಟ್ಸ್ ಪುಸ್ತಕ ಏನಾದ್ರು ನಮಗೆ ಸಿಕ್ಕಿದ್ರೆ ನಾವು ಅದನ್ನು ನೋಡಿ ಏನು ತೀರ್ಮಾನ ಮಾಡ್ತೇವೆ. ಯಾರೋ ಬರ್ದದ್ದಿರುತ್ತೆ, ಅವರಿಗೆ ಪ್ರಜ್ಞೆ ಇರುವುದಿಲ್ಲ, ಅವ್ರು ಏನು ಬರ್ದಿರ್ತಾರೆ ಅಂತಂದ್ರೆ ಎರಡೂ ಪ್ರಕೃತಿಗಳನ್ನೂ ಕೂಡ ಹೊಡೆದು ಓಡಿಸುವುದು ಅಥವಾ ಎರಡೂ ಪ್ರಕೃತಿಗಳನ್ನೂ ಕೂಡ ಕೊಲ್ಲುವುದು ಅಂತ ಹೀಗೆ ಅರ್ಥ ಬರೆದಿದ್ದಾರೆ. ಅಕಸ್ಮಾತ್ ನಿಮ್ಮ ಕೈಗೆ ಆ ಪುಸ್ತಕ ಸಿಕ್ಕಿದರೆ ನಮ್ಮ ಅದೃಷ್ಟ ಕೆಟ್ಟದ್ದಿರಬೇಕು, ಅದಕ್ಕೆ ಸರಿಯಾಗಿ ಆ ಪುಸ್ತಕ ಸಿಗಬೇಕು, ನಾವು ಅದನ್ನು ಓದಬೇಕು. ಎಂದು ಓದಲಿಕ್ಕೆ ಮನಸ್ಸಿಲ್ಲದವರಿಗೆ ಆ ದಿವಸ ಮನಸ್ಸು ಬರುವುದು, ನಾವು ಅದನ್ನು ಓದಿ ತೀರ್ಮಾನ ಮಾಡುವುದು ಏನು ಅಂತ. ಎರಡೂ ರೀತಿಯ ಪ್ರಕೃತಿಗಳನ್ನು ಭಗವಂತ ಕೊಲ್ಲುವಂತ ಪ್ರಾರ್ಥನೆ, ಎರಡೂ ರೀತಿಯ ಪ್ರಕೃತಿಗಳನ್ನು ಓಡಿಸುವಂತ ಪ್ರಾರ್ಥನೆ ಅಲ್ಲ. ಒಂದನ್ನು ಕೊಲ್ಲು, ಮತ್ತೊಂದನ್ನು ಓಡಿಸು ಅಂತ ಹೇಳಿ ದ್ವೇ ಪ್ರಕೃತಿ. ಹಾಗಾದ್ರೆ ಇಬ್ರೂ ಕೂಡ ಎಂಥವರು ತಂದು ಬಿಟ್ರೆ ಗುಣಗಳ ಮೆಲುಕು ಹಾಕುವಿಕೆಗೆ ಅಡ್ಡಿ ಮಾಡುವವರು. ಒಂದು ತನ್ನ ಗುಣ, ಇನ್ನೊಂದು ಭಗವಂತನ ಗುಣ. ಇಂತಹ ಪ್ರಕೃತಿಗಳನ್ನು ಓಡಿಸು ಅಜಿತ ಅಂತ ವೇದಾಭಿಮಾನಿ ದೇವತೆಗಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಎಂಬಲ್ಲಿಗೆ ಇಂದಿನ ಮಾತನ್ನು ಮುಗಿಸ್ತಾ, ನಾಳೆಯಿಂದ ಸಾಯಂಕಾಲ 6 ಗಂಟೆಗೆ ಮಾಮೂಲಿನಂತೆ ಮೊದಲು ನಡೀತಾ ಇತ್ತಲ್ಲ, 6 ಗಂಟೆಗೆ ಪುನಃ ಸೇರೋಣ ಅಂತ ಹೇಳಿ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೇವೆ. ಇಲ್ಲಿವರೆಗೆ ಶ್ರೀಮದ್ ಭಾಗವತ ಪ್ರವಚನದ ಮೂಲಕ ನಮ್ಮನ್ನು ಅನುಗ್ರಹಿಸಿರುವಂತಹ ಪರಮ ಪೂಜ್ಯ ಶ್ರೀಪಾದಂಗಳವರಿಗೆ ಸಾಷ್ಟಾಂಗ ಪ್ರಣಾಮಪೂರ್ವಕ ಧನ್ಯವಾದ ಹೇಳುತ್ತಾ, ಶ್ರೋತೃಂದಕ್ಕೂ ಧನ್ಯವಾದ ಹೇಳುತ್ತಾ, ಈಗಾಗಲೇ ಶ್ರೀಪಾದಂಗಳವರು ತಿಳಿಸಿದಂತೆ ನಾಳೆಯಿಂದ ನಿರಂತರ ಜ್ಞಾನಯಜ್ಞ ಸಾಯಂಕಾಲ 6 ಗಂಟೆಗೆ ಆರಂಭವಾಗ್ತಾ ಇದೆ. ಸದ್ಭಕ್ತರು ಅದರಲ್ಲಿ ಭಾಗವಹಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ ಇವತ್ತಿನ ಜ್ಞಾನಯಜ್ಞಕ್ಕೆ ಮಂಗಲವನ್ನು ಹೇಳುತ್ತೇವೆ. ಶ್ರೀಕೃಷ್ಣಾರ್ಪಣಮಸ್ತು.